ಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ಪೇಜ್ ನಂಬರ್ 475. 2 ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 6-7 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಸೊಲೊಮೋನನು ದೇವದರ್ಶನದ ಗುಡಾರದ ಬಳಿಯಲ್ಲಿ, ದೇವ ದರ್ಶನ ಕೊಡುವಂತ ಗೂಢಾರದ ಬಳಿಯಲ್ಲಿ, ಯೆಹೋವನ ಮುಂದಿದ್ದ ಆ ತಾಮ್ರ ವೇದಿಯ ಯೆಹೋವನ ಮುಂದೆ ಇದ್ದಂತಹ ತಾಮ್ರದ ವೇದಿಯ ಮೇಲೆ 1000 ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದನು. ಅದೇ ರಾತ್ರಿಯಲ್ಲಿ ಯಾವಾಗ ಅವನು ದೇವರಿಗೆ ಸರ್ವಾಂಗ ಹೋಮಗಳನ್ನ ಸಮರ್ಪಿಸಿದನೋ ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಡ್ತಾ ಇದ್ದಾರೆ. ಅಲ್ಲೇಲೂಯ. ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದೇವರು ದರ್ಶನ ಕೊಡ್ತಾ ಇದ್ದಾರೆ. ದರ್ಶನ ಅಂದ್ರೆ ಏನು? ನೇರವಾಗಿ ದೇವರು ಬರ್ತಾ ಇದ್ದಾರೆ. ಅಲ್ಲೇಲೂಯ. ನೇರವಾಗಿ ದೇವರು ಇಳಿದು ಬಂದು ಪ್ರಕಟವಾಗಿ ಕಾಣಿಸಿಕೊಳ್ಳುವಂಥದ್ದೇ ದರ್ಶನ ಎಂಬುದಾಗಿ ಹೇಳುವಂಥದ್ದು. ಕನಸು ಬೇರೆ, ದರ್ಶನ ಬೇರೆ. ಬಟ್ ದೇವರು ದರ್ಶನ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬ ಜೀವಿತಗಳಲ್ಲಿ ದೇವರು ದರ್ಶನ ಕೊಡುವಂತವನಾಗಿರಲಿ. ನಾನು ಹೋಗಿ ನಿಮಗೆ ಹೇಳ್ಬಿಟ್ನಲ್ಲ, ಬಾಯಾರಿದ ಜಿಂಕೆ ನೀರಿಗೆ ಹೇಗೋ ಹಾಗೆ ದಾಹವುಳ್ಳವರಾಗಿದ್ರೆ ಅಂತವ್ರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳಲಿಕ್ಕೆ ಸಾಧ್ಯ, ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯ. ಓ ರಾಬಾ ಶಾಬಾದಾಡಾಗಾದಮ, ನಾನು ನಿಮಗೆ ಹೇಳಿದೆ, ಮತ್ತೊಂದು ಸಾರಿ ನಾನು ನಿಮಗೆ ಕಲ್ಪಿಸ್ತಾ ಇದ್ದೇನೆ, ಈ ದಿನಗಳಲ್ಲಿ ದೇವರು ನಿಮಗೆ ದರ್ಶನ ಕೊಡುವಂತದಾಗಿರಲಿ. ಓ ರಾಬಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾನು ಹೇಳಿದೆ ಈ ದಿನಗಳಲ್ಲಿ ದೇವರು ನಿಮಗೆ ದರ್ಶನ ಕೊಡ್ಲಿ ಅಂತ. ನಾನು ಅವಾಗಲೇ ಹೇಳಿದೆ, ಕನಸು ಬೇರೆ ದರ್ಶನ ಬೇರೆ ಅಂತ ಹೇಳಿ. ಕನಸು ಅಂತ ಹೇಳುವಾಗ ಚೆನ್ನಾಗಿದ್ದೀವಿ ಅಂತ ಹೇಳಿ ಮಲಗುವಾಗ ಏನೋ ಕನಸು ಬಂತ, ಆ ಕನಸು ಬೇರೆ. ಬಟ್ ಪ್ರಾರ್ಥನೆ ಮಾಡುವಾಗ, ಹಾಗೆ ಕಣ್ಣು ಬಿಟ್ಟು ಕಂಡಿರುವಾಗ, ಹಾಗೆ ನಡೆದಾಡುವಾಗ ಕೆಲವೊಂದು ಸಾರಿ ದೇವರು ನೇರವಾಗಿ ದರ್ಶನ ಕೊಟ್ಟು ಕೆಲವು ಮಾತುಗಳನ್ನ ಮಾತಾಡ್ತಾರೆ. ಆ ದರ್ಶನ ಬೇರೆ. ಆ ದರ್ಶನದ ಕುರಿತು ನಾನು ಹೇಳ್ತಾ ಇದ್ದೇನೆ. ದೇವರು ಈ ದಿನಗಳಲ್ಲಿ ನಿಮಗೆ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಪಾಳೆಯಗಳಲ್ಲಿ, ನಿಮ್ಮ ದೇಶಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಅವನು ದರ್ಶನವನ್ನು ಕೊಡುವಂತವನಾಗಿರಲಿ. ಹಲ್ಲೆಲೂಯಾ. ನಾನು ಹೇಳಿದೆ, ದೇವರು ದರ್ಶನ ಕೊಟ್ಟರೆ ಹೇಗೆ ಕೊಡ್ತಾನೆ? ಅವನು ನೇರವಾಗಿ ಇಳಿದು ಬರ್ತಾನೆ. ಹಲ್ಲೆಲೂಯಾ. ದೇವರು ಇಳಿದು ಬಂದ್ರೆ ಏನ್ ನಡೀತೆ ಅಂತ ನಿಮಗೆ ಗೊತ್ತು. ಇನ್ನು ಕೆಲ ಜನರು ಗೊತ್ತಿಲ್ಲ. ಸೀನಾಯಿ ಬೆಟ್ಟದಲ್ಲಿ ದೇವರು ಹೇಳ್ತಾರೆ, ನಾನು ಇವತ್ತು ಇಳಿದು ಬರ್ತೀನಿ. ಹಲ್ಲೆಲೂಯಾ. ದೇವರು ಮೋಶೆಗೆ ಕಲ್ಪಿಸ್ತಾರೆ ಅಥವಾ ಹೇಳ್ತಾರೆ ಅಥವಾ ಕಟ್ಟಲೆ ಕೊಡ್ತಾರೆ, ಮೋಶೆ, ನಾನು ಸೀನಾಯಿ ಬೆಟ್ಟದಲ್ಲಿ ನಾನು ಇಳಿದು ಬರ್ತೀನಿ, ಹೊರೇಬ್ನಲ್ಲಿ ಇಳಿದು ಬರ್ತೀನಿ. ಇಳಿದು ಬರುವಾಗ ಬೆಟ್ಟದ ಸುತ್ತಲೂ ಯಾರು ಇರಬಾರ್ದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಬೆಟ್ಟದ ಸುತ್ತಲೂ ಯಾರು ಇರಬಾರ್ದು, ಬೆಟ್ಟವನ್ನು ಯಾರು ಮುಟ್ಟಬಾರ್ದು, ಬೆಟ್ಟದ ಒಳಗೂ ಯಾರು ಇರಬಾರ್ದು. ಯಾಕಂದ್ರೆ ನಾನು ಪರಿಶುದ್ಧನು. ನಾನು ಇಳಿದು ಬರುವಾಗ ಅಲ್ಪ ಸ್ವಲ್ಪ ಬಲದಲ್ಲಿ ಇಳಿದು ಬರಲ್ಲ, ಅಲ್ಪ ಸ್ವಲ್ಪ ಮಹಿಮೆಯಲ್ಲಿ ಇಳಿದು ಬರಲ್ಲ, ಅಲ್ಪ ಸ್ವಲ್ಪ ಕಾರ್ಯಗಳಲ್ಲಿ ಇಳಿದು ಬರಲ್ಲ. ನಾನು ಇಳಿದು ಬಂದ್ರೆ ಪರಿಪೂರ್ಣನಾಗಿ ಇಳಿದು ಬರ್ತೀನಿ. ಅರ್ಥ ಆ ತರವಾಗಿ ನಾನು ದೇವರು ಸ್ತೋತ್ರ ಮಾಡ್ತೀನಿ. ನಮ್ಮ ದೇವರು ದರ್ಶನ ಕೊಡುವುದಕ್ಕಾಗಿ ಬಂದ್ರೆ ಅವನು ಪರಿಪೂರ್ಣತೆ ಉಳ್ಳವನಾಗಿ ಇಳಿದು ಬರ್ತಾನೆ. ಅವನು ಇಳಿದು ಬರುವಾಗ ಅಕ್ಕಪಕ್ಕ ಏನಿರ್ಬೇಕಾದ ಮಾತ್ರವೇ ಇರ್ತದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ನಾನು ಇಳಿದು ಬರ್ತೀನಿ. ಹಲ್ಲೆಲೂಯ. ಆಗ ದೇವರು ಮೋಶೆಗೆ ಹೇಳ್ತಾ ಇದ್ರೆ, ನಾನು ಇಳಿದು ಬರುವಂತ ಬೆಟ್ಟದ ಸುತ್ತಲೂ, ಬೆಟ್ಟದ ಹತ್ರ ಯಾರು ಇರಬಾರ್ದು. ನಾನು ಇಳಿದು ಬರುವಂತ ಬೆಟ್ಟದ ಸುತ್ತಲೂ, ಬೆಟ್ಟವನ್ನು ತಾಕಿ ಬೆಟ್ಟದಲ್ಲಿ ಯಾರು ಇರಬಾರ್ದು, ಎಲ್ಲ ದೂರ ಇರಬೇಕು. ಯಾಕಂದ್ರೆ ನಾನು ಇಳಿದು ಬರುವಾಗ ಪರಿಪೂರ್ಣನಾಗಿ ಇಳಿದು ಬರ್ತೀನಿ. ಅಂದ್ರೆ ಪರಿಪೂರ್ಣತೆ ಶಕ್ತಿಯಿಂದ ಇಳಿದು ಬರ್ತೀನಿ, ಪರಿಪೂರ್ಣ ಮಹಿಮೆಯಿಂದ ಇಳಿದು ಬರ್ತೀನಿ, ಪರಿಪೂರ್ಣ ಕೃಪೆಯಿಂದ ಇಳಿದು ಬರ್ತೀನಿ, ಪರಿಪೂರ್ಣ ಅಗ್ನಿಯೊಂದಿಗೆ ನಾನು ಇಳಿದು ಬರ್ತೇನೆ. ಇಳಿದು ಬರುವಾಗ ಯಾರು ಇರಬಾರ್ದು, ನೀನು ಮಾತ್ರ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಾನು ಇಳಿದು ಬರ್ತೀನಿ.
ಇಳಿದು ಬರುವಾಗ ಅಕ್ಕಪಕ್ಕದಲ್ಲಿ ಯಾರು ಇರಬಾರ್ದು, ನೀನು ಮಾತ್ರ ಇರಬೇಕು. ಯಾಕೆ ಅಂದ್ರೆ ಒಂದು ವೇಳೆ ಅವರುಗಳು ಪಾಪಗಳು ಮಾಡಿ ತಪ್ಪುಗಳು ಮಾಡಿ ಕೊರತೆಗಳುಳ್ಳವರಾಗಿ ಅಲ್ಲಿ ಬರೋದು ಆದ್ರೆ ಅಂದ ಸ್ಪಾಟ್ ಅಲ್ಲಿ ಅವ್ರು ಸತ್ತು ಹೋಗ್ತಾರೆ. ಆನ್ ದ ಸ್ಪಾಟ್, ಆ ಕ್ಷಣವೇ, ಆ ಗಳಿಗೆಯಲ್ಲಿ, ಆ ಜಾಗದಲ್ಲೇ ಹತ್ತುವಾಗಿ ಬಿಡುತ್ತಾರೆ, ಮರಣ ಹೊಂದಿ ಬಿಡುತ್ತಾರೆ. ಹಲ್ಲೆಲೂಯ. ಆದ ಕಾರಣ ನೀನ್ ಪರಿಶುದ್ಧನು, ನೀನು ಮಾತ್ರ ಆ ಬೆಟ್ಟದಲ್ಲಿ ಇರಬೇಕು. ಅಂದ್ರೆ ದೇವರು ದರ್ಶನ ಕೊಡುವಾಗ ಆ ದರ್ಶನವನ್ನ ನೋಡಬೇಕಾದ್ರೆ ಎಂತವರಾಗಿರ್ಬೇಕು. ಇನ್ನೊಂದು ಕಡೆಗೆ ದೇವರ ವಾಕ್ಯ ಹೇಳ್ತದೆ, ದೇವರ ಪರಿಶುದ್ಧವಾದ ಬೆಟ್ಟವನ್ನ ಪರ್ವತವನ್ನ ಹತ್ತತಕ್ಕವನು ಯಾರು, ಅವನು ಹೇಗಿರ್ಬೇಕು, ಅವನ ಕಾರ್ಯಗಳು ಹೇಗಿರ್ಬೇಕು, ಅವನ ಕ್ರಿಯೆಗಳು ಹೇಗಿರ್ಬೇಕಂತೇಳಿ ಕೀರ್ತನೆಗಳಲ್ಲಿ ದೇವರ ವಾಕ್ಯ ನಮಗೆ ಎತ್ತಿ ಹೇಳುವ ರೀತಿಯಲ್ಲಿ ಸ್ವರ್ಗೀಯ ದೇವರು ಹೇಳ್ತಾ ಇದ್ದಾರೆ, ಈ ದಿನಗಳಲ್ಲಿ ನಿಮ್ಮ ಪಾಳೆಯಗಳಲ್ಲಿ ಒಂದು ಶುದ್ಧೀಕರಣ ಉಂಟಾಗಲಿ, ನಿಮ್ಮ ಮನೆ ಒಳಗಳಲ್ಲಿ ಶುದ್ಧೀಕರಣ ಉಂಟಾಗಲಿ, ನಿಮ್ಮ ನಡೆ ನುಡಿಗಳಲ್ಲಿ ಒಂದು ಶುದ್ಧೀಕರಣ ಉಂಟಾಗಲಿ. ನಾನು ದರ್ಶನ ಕೊಡುವಂತ ದೈವ. ನಾನು ಮರವೋ ಬೊಂಬೆಯ ಕಲ್ಲು ಕಸವೋ ಕಡ್ಡಿಯೋ ಮತ್ತೊಂದು ಮಗದೊಂದು ಅಲ್ಲ, ಜೀವ ಸ್ವರೂಪನಾದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ದೇವರು ಚಲಿಸುವ ದೇವರು, 7 ದೀಪ ಸ್ತಂಭಗಳ ನಡುವೆ ನಡೆದಾಡುವ ದೈವ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಈ ದಿನಗಳಲ್ಲಿ ದರ್ಶನ ಕೊಡಬೇಕಂತೇಳಿ ನಿರ್ಧಾರ ಮಾಡಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಓ, ದೇವರು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಈ ದಿನಗಳಲ್ಲಿ ನಾನು ನಿಮಗೆ ದರ್ಶನವನ್ನ ಕೊಡಬೇಕಾ? ಓ, ದರ್ಶನ ಕೊಡಬೇಕಾದ್ರೆ ನಿಮ್ಮ ಜಾಗದಲ್ಲಿ, ನಿಮ್ಮ ಪಾಳೆಯಗಳಲ್ಲಿ, ನಿಮ್ಮ ವೈದಿಕವಾದ ಜೀವಿತಗಳಲ್ಲಿ, ನಿಮ್ಮ ಆತ್ಮಿಕ ಮಂಡಲಗಳಲ್ಲಿ ಒಂದು ಶುದ್ಧೀಕರಣ ಉಂಟಾಗಲೇ. ಹೋ ರಾಬ ಶಾಪಾದ ಜಾಗದ ಬಾರಿ ಕಮಾನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಪರಿಶುದ್ಧನು. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಒಂದು ಹಾಡಿನ ನಂತರ ಪಟ್ಟಣ ಕೂತ್ಕೊಂಡ್ಬಿಡ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮ ದೇವರು ಪರಿಶುದ್ಧನು. ಆತ ನೇರವಾಗಿ ಮಾತಾಡ್ತಾ ಇದ್ದಾನೆ, ಈ ದಿನಗಳಲ್ಲಿ ನಾನು ನಿಮಗೆ ದರ್ಶನ ಕೊಡ್ಬೇಕಂತ ಬಯಸ್ತಾ ಇದ್ದಾನೆ. ನಾನು ನಿಮಗೆ ದರ್ಶನ ಕೊಡಬೇಕಾದ್ರೆ ನಿಮ್ಮ ಒಳಗೆ ವೈಯಕ್ತಿಕವಾಗಿ, ಬಹಿರಂಗವಾಗಿ, ಮರೆಯಾಗಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಿ, ನಿಮ್ಮ ಸಭೆಯಲ್ಲಿ, ನಿಮ್ಮ ದೇಶದಲ್ಲಿ ಒಂದು ಶುದ್ಧೀಕರಣ ಉಂಟಾಗಲೇ. ಎಲ್ಲರೂ ಒಪ್ಪಿಸಿಕೊಡ್ಬೇಕು, ಎಲ್ಲರೂ ಒಪ್ಪಿಸಿಕೊಡ್ಬೇಕು, ಎಲ್ಲರೂ ಒಪ್ಪಿಸಿಕೊಡ್ಬೇಕು, ಎಲ್ಲರೂ ಒಪ್ಪಿಸಿಕೊಡ್ಬೇಕು, ಎಲ್ಲರೂ ಒಪ್ಪಿಸಿಕೊಡ್ಬೇಕು. ಕಾರಣ ದೇವರು ಹೇಳ್ತಾರೆ, ಇವತ್ತು ನಿಮ್ಮ ಮಧ್ಯದಲ್ಲಿ ಶುದ್ಧಿ ಮಾಡ್ಕೊಳ್ರಿ, ನಾಳೆ ನಾನು ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನ ಮಾಡ್ತೇನೆ. ಹಾಲಲ್ಲೂ ಎಲ್ಲರೂ ಒಪ್ಪಿಸಿಕೊಡ್ರಿ, ಎಲ್ಲರೂ ಒಪ್ಪಿಸಿಕೊಡ್ರಿ, ಎಲ್ಲರೂ ತಯಾರಾಗ್ರಿ, ಎಲ್ಲರೂ ಸಿದ್ಧವಾಗ್ರಿ. ಏನೆಲ್ಲ ಕಾರ್ಯಗಳು ಬಿಡಬೇಕು ಬಿಡ್ರಿ. ಹೊಟ್ಟೆ ಕಿಚ್ಚಿ ಬಿಟ್ಟು ಹೋಗ್ಲಿ, ಕೋಪ ಬಿಟ್ಟು ಹೋಗ್ಲಿ, ಚಾಡಿಯ ಮಾತುಗಳು ಬಿಟ್ಟು ಹೋಗ್ಲಿ, ದ್ವೇಷ ಬಿಟ್ಟು ಹೋಗ್ಲಿ, ಓ ಪಾಪದ ಕೃತ್ಯಗಳು ಬಿಟ್ಟು ಹೋಗ್ಲಿ, ವ್ಯಭಿಚಾರದ ಸ್ವಭಾವ ಬಿಟ್ಟು ಹೋಗ್ಲಿ, ಶರೀರದ ಇಚ್ಛೆಗಳು ಬಿಟ್ಟು ಹೋಗ್ಲಿ, ಬದುಕು ಪಾಲಿನ ಡಂಬಗಳು ಇಲ್ಲಿ ಒಡೆಯಲ್ಪಡಲೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಎಲ್ಲರೂ ಭಯಭಕ್ತಿಯಿಂದ ಒಪ್ಪಿಸಿಕೊಂಡವರಾಗಿ, ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಎಲ್ಲರೂ ಸರ್ವವ್ಯಾಪಿಯೇ, ಯೇಸುವಿನ ಭಯಭಕ್ತಿಯಿಂದ ಆರಾಧಿಸುವೆ. ಆರಾಧನೆಗೆ ನೀಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ.
ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಮಹಿಮೆಯ ಅರಸನೇ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಮಹಿಮೆಯ ಅರಸನೇ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ ಯುಗ ಯುಗದವರೆಗೂ ಜೀವಿಸುವಾತನೇ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ ಯೇಸಪ್ಪ, ಯುಗ ಇದು ಪರಿಶುದ್ಧನು ದೇವರು. ಜೀವಿಸುವಾತನೇ ಪರಿಶುದ್ಧನಯ್ಯ. ಆರಾಧನೆ ಪರಿಶುದ್ಧರೇ ಪರಿಶುದ್ಧರೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತರೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧರೇ ಪರಿಶುದ್ಧರೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಆರಾಧನೆಗೆ ನಿಯೋಗ್ಯನೇ ಶ್ರುತಿಗೆ ಪಾತ್ರನೇ ನನ್ನ ಶ್ರುತಿಗೆ ಪಾತ್ರನೇ ಆರಾಧನೆಗೆ ನಿಯೋಗ್ಯನೇ ನನ್ನ ಶ್ರುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಎಲ್ಲರ ಕೈಗಳನ್ನು ಎತ್ತಿ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಕರಗಳನ್ನ ತಟ್ಟಿ ದೇವರಿಗೆ ಮಹಿಮೆ. ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ಮಾನ ಪ್ರಭಾವಗಳನ್ನು ಹೊಂದುವುದಕ್ಕೆ ನೀನು ಯೋಗ್ಯನಾಗಿದ್ದೀ. ಸ್ತೋತ್ರ, ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕರ್ತನ ಪಾದ ಪೀಠದಲ್ಲಿ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಹೇಳ್ರಿ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಆದುದರಿಂದ ನಾವು ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ರೆ, ನಾನು ಈ ಸಭೆಗೆ, ನಾನು ಈ ಜನರಿಗೆ ಮುಂಬರ ದಿನಗಳಲ್ಲಿ ನಾನು ದರ್ಶನ ಕೊಡಬೇಕಂತ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ದರ್ಶನ ಕೊಡುವುದಕ್ಕೆ ತಯಾರಾಗಿದ್ದಾನೆ. ದೇವರು ದರ್ಶನವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆದುದರಿಂದ ದೇವರು ಹೇಳ್ತಾ ಇದ್ದಾರೆ, ದರ್ಶನ ಕೊಡುವಂತ ಸಮಯದಲ್ಲಿ ಅವನು ಇಳಿದು ಬರ್ತಾನೆ. ಅವನು ಇಳಿದು ಬರುವಂತ ಜಾಗ, ಅವನು ಇಳಿದು ಬರುವಂತ ಸ್ಥಳ ಅದು ಪರಿಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಹೇಳ್ತಾನೆ ಪರಿಶುದ್ಧವಾಗಿರ್ಬೇಕ. ಪ್ರೈಸ್ ದಿ ಲಾರ್ಡ್. ಈಗ ನೀವ್ ಹೇಳ್ರಿ, ನಿಮಗೆ ಯಾರು ದರ್ಶನ ಕೊಡಬೇಕು? ಒಂದು, ಸೈತಾನ ದರ್ಶನ ಕೊಡಬೇಕಾ? ಎರಡು, ದೇವರು ದರ್ಶನ ಕೊಡಬೇಕಾ? ಗಟ್ಟಿಯಾಗಿ ಮಾತಾಡಬೇಕು. ನಿಮಗೆ ಯಾರು ದರ್ಶನ ಕೊಡಬೇಕು? ಸೈತಾನ ದರ್ಶನ ಕೊಡ್ಬೇಕಂತ ಹೇಳೋದು ಆಮೆನ್, ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ದೇವರು ದರ್ಶನ ಕೊಡಬೇಕೆಂಬುದಾಗಿ ಹೇಳುವಂತವರು.
ಸ್ತೋತ್ರ. ಸರಿ, ಈಗ ಸೈತಾನ ದರ್ಶನ ಕೊಡಬೇಕಾದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ನಿನ್ ಮಾಮೂಲಿ ಹೇಗಿದೆಯಾ, ನಾರ್ಮಲ್ ಆಗಿ ಸುಳ್ಳು ಹೇಳ್ಕೊಂಡು, ಕಳ್ತನ ಮಾಡ್ಕೊಂಡು, ಹೊಟ್ಟೆ ಕಿಚ್ಪಟ್ಕೊಂಡು, ಬೈಕೊಂಡು, ಕೆಟ್ಟದಾಗಿ, ಕೆಟ್ಟ ಚಿಂತೆ, ಕೆಟ್ಟ ನೋಟ, ಕೆಟ್ಟ ಆಸೆ, ದುಡ್ಡಿನ ಆಸೆ, ಬದುಕು ಬಾಳಿನ ಡಂಬ, ಪ್ರಪಂಚವಾದಂತ ಎಲ್ಲ ಆಸೆಗಳು ನಿನ್ನ ಒಳಗಡೆ ಇದ್ರೆ ಸಿಂಪಲ್, ಸೈತಾನ ಡೈರೆಕ್ಟ್ ಆಗಿ ಬಂದು ದರ್ಶನ ಕೊಡ್ತಾನೆ. ಹಲ್ಲೆಲೂಯ. ಆದ್ರೆ ಇದ್ರ ಮಧ್ಯದಲ್ಲಿ ದೇವರು ನಿನಗೆ ದರ್ಶನ ಕೊಡಬೇಕಾದ್ರೆ ನೀನ್ ಕೆಲವು ಕಾರ್ಯಗಳು ಮಾಡಬೇಕು. ಆ ಕಾರ್ಯಗಳೇನಪ್ಪಾ ಅಂದ್ರೆ ನಿನ್ನ ಮಾರ್ಗ ದೇವರ ಮಾರ್ಗವಾಗಿರ್ಬೇಕು. ನೀನು ಹೋಗ್ತಾ ಇರುವಂತ ಮಾರ್ಗ ಇಕ್ಕಟ್ಟಾಗಿರ್ಬೇಕು. ನೀನು ಹೋಗ್ತಾ ಇರುವಂತ ಬಾಗಿಲು ಇಕ್ಕಟ್ಟಾಗಿರ್ಬೇಕು. ಯಾರು ಹೋಗ್ತಾ ಇರುವಂತಹ ಯಾವ ವ್ಯಕ್ತಿ, ಯಾವ ದೇವರ ಮಕ್ಕಳು ಹೋಗ್ತಾ ಇರುವಂತ ಮಾರ್ಗ ಆಗ್ಲಿ, ದಾರಿ ಆಗ್ಲಿ, ಬಾಗಿಲಾಗ್ಲಿ ಇಕ್ಕಟ್ಟಾಗಿರ್ತದೋ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯ. ಯಾರಿಗೆ ಕಷ್ಟ ಇಲ್ವೋ, ಯಾರಿಗೆ ಹೋರಾಟ ಇಲ್ವೋ, ಯಾರಿಗೆ ಹಸಿವಿಲ್ವೋ, ಯಾರಿಗೆ ವೇದನೆ ಇಲ್ವೋ, ಯಾರಿಗೆ ಕಣ್ಣೀರಿಲ್ವೋ, ಆರಾಮಾಗಿ ಹೋಗ್ತಾ ಇದ್ದಾರೋ, ಏನು ಪ್ರಾಬ್ಲಮ್ ಇಲ್ವೋ ತಿಳ್ಕೊಳ್ಬೇಕು. ಸಮಥಿಂಗ್ ಇಸ್ ರಾಂಗ್. ಆದ್ರೆ ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ, ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ, ದೇವರನ್ನ ಎದುರು ನೋಡ್ಕೊಂಡು ಜೀವಿಸ್ತಾ ಇರ್ತಾರೋ, ದೇವರ ಚಿತ್ತಕ್ಕೆ ಒಳಗಾಗಿರ್ತಾರೋ, ಅವ್ರಿಗೆ ಬರುವಂತ ಕಷ್ಟಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, ಅದು ಭಯಂಕರ. ಅದು ಭಯಂಕರ, ಹೇಳಿಕೆ ಅಸಾಧ್ಯ. ದೇವರ ದರ್ಶನದಲ್ಲಿ ನಡೆಸಲ್ಪಡುವಂತ ವ್ಯಕ್ತಿಗಳು ಹೋಗುವಂತ ಮಾರ್ಗ ಇಕ್ಕಟ್ಟಾಗಿರ್ತದೆ, ಬಿಕ್ಕಟ್ಟಾಗಿರ್ತದೆ, ಬಾಗಿಲು ತುಂಬಾ ಇಕ್ಕಟ್ಟಾಗಿರ್ತದೆ. ಇಷ್ಟದ ಪ್ರಕಾರವಾಗಿ ಹೋಗ್ಲಿಕ್ಕಾಗಲ್ಲ. ಆ ರೀತಿ ದೇವರ ಮಾರ್ಗದಲ್ಲಿ ನಡೆಯುವಂತವರು, ಪರಿಶುದ್ಧರಾಗಿ ನಡೆಯುವಂತವರಿಗೆ ಭಯಂಕರ ಹೋರಾಟ. ರಿಲೇಷನ್ ನಿಮ್ಮನ್ನ ಕೈ ಬಿಡುತ್ತೆ, ಸಭೆಯವರು ನಿಮ್ಮನ್ನ ಕೈ ಬಿಡ್ತಾರೆ, ಸಭೆಯವರು ನಿಮ್ಮನ್ನ ದೂಷಣೆ ಮಾಡ್ತಾರೆ, ಅಕ್ಕಪಕ್ಕದವರು ನಿಮ್ಮನ್ನ ದೂಷಣೆ ಮಾಡ್ತಾರೆ, ಸಮಾಜ ನಿಮ್ಮನ್ನ ತಿರಸ್ಕಾರ ಮಾಡುತ್ತೆ, ಈ ಪ್ರಪಂಚ ನಿಮ್ಮನ್ನ ತಿರಸ್ಕಾರ ಮಾಡುತ್ತೆ. ಆದರೆ ತಿಳ್ಕೊಳ್ಬೇಕು, ನಾನು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೇನೆ. ನೀನ್ ದೇವರ ಸರಿಯಾದ ಮಾರ್ಗದಲ್ಲಿ ನಡೆಯುವಾಗ ಲೋಕ ನಿನ್ನ ದ್ವೇಷ ಮಾಡ್ತಾ ಇದೆಯಾ? ಕಷ್ಟಗಳು ಬಿರುಗಾಳಿಯಾಗಿ ಅಲೆಗಳಾಗಿ ಬರ್ತಾ ಇದೆಯಾ? ಅನೇಕ ಸಮಸ್ಯೆಗಳೆದು ನಿಂತಿದೆಯಾ? ನಾನು ಸರಿಯಾಗಿದ್ರು ಕೂಡ ನನ್ನ ಕೆಲವು ಬಾಗಿಲುಗಳು ತೆರೆಯಲ್ಪಡ್ತಾ ಇಲ್ಲ, ಮುಚ್ಚಲ್ಪಟ್ಟಿದೆ. ಮಾರ್ಗಗಳು ತೆರೆಯಲ್ಪಡ್ತಾ ಇಲ್ಲ, ಮುಚ್ಚಲ್ಪಡ್ತಾ ಇದೆ. ಪ್ರತಿದಿನ ಕಣ್ಣೀರು, ದುಃಖ, ವೇದನೆ, ಪ್ರತಿದಿನ ದೇವ್ರ ಸಮ್ಮುಖದಲ್ಲಿ ಕಣ್ಣೀರು ಹಾಕಿ ನಾನು ಪ್ರಾರ್ಥಿಸಿ, ದೇವರೇ ದೇವರೇ ಅಂತ ಹೇಳಿ ನಾನು ದೇವ್ರ ಸಮ್ಮುಖದಲ್ಲಿ ಮೊರೆ ಇಡ್ತಾ ಇದ್ದೀನಿ, ಕಣ್ಣೀರಲ್ಲಿ ಹಾದು ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಯಾರಾದರೂ ಇದ್ರೆ ತಿಳ್ಕೊಳ್ಬೇಕು, ದೇವರು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ, ದಾನಿಯೇಲನ ಬರೆದ ಪ್ರವಾದನ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ. ದಾನಿಯೇಲನ ಗ್ರಂಥದಲ್ಲಿ ನೋಡುವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ದೇವರ ಮಾರ್ಗದಲ್ಲಿ, ದೇವರ ಕೃಪೆಯಲ್ಲಿ, ದೇವರ ದರ್ಶನದಲ್ಲಿ ಅವರು ಪರಿಶುದ್ಧರಾಗಿ ನಡೆಯುವಾಗ ಅವರ ಮುಂದೆಗಡೆ ಒಂದು ಅಗ್ನಿಯ ಸಮಸ್ಯೆ ಬರ್ತಾ ಇದೆ, ಒಂದು ಅಗ್ನಿಯ ಹೋರಾಟ ಬರ್ತಾ ಇದೆ, ಒಂದು ಅಗ್ನಿಯ ಅವಸ್ಥೆಗಳು ಬರುವಾಗ ಅವರು ಗೊಣಗುಟ್ಟಿಲ್ಲ. ಅವ್ರು ಹೇಳಿದ್ರು, ಈ ಅಗ್ನಿ ಅಲ್ಲ ದೊಡ್ಡದು, ನಮ್ಮನ್ನ ಕರೆದಂತ ದೇವರು ದೊಡ್ಡವನು, ಈ ಮಾರ್ಗದಲ್ಲಿ ನಮ್ಮ ನಡೆಸ್ತಾ ಇರುವಂತ ದೇವರು ದೊಡ್ಡವನಾಗಿದ್ದಾನೆ. ರಬ ಶವಾದ ಅಡಗಾದವು. ಒಂದು ವೇಳೆ ದೇವರ ವಾಕ್ಯದಲ್ಲಿ ಸರಿಯಾಗಿದ್ದು, ದೇವರ ಚಿತ್ತದಲ್ಲಿ ಕರೆಕ್ಟ್ ಆಗಿದ್ದು, ದೇವರ ದರ್ಶನಗಳನ್ನು ಹೊಂದಿಕೊಂಡು ನಡೀತಾ ಇರುವಂತ ದೇವರ ಮಕ್ಕಳ ಜೀವಿತದಲ್ಲಿ ಕಷ್ಟದ ಮೇಲೆ ಕಷ್ಟ, ಹೋರಾಟಗಳ ಮೇಲೆ ಓಟ ಬರುವಾಗ ತಿಳ್ಕೊಳ್ಬೇಕು, ನೀನು ದೇವರ ಮಾರ್ಗದ ಓಟದಲ್ಲಿ ಓಡ್ತಾ ಇದೀಯ ಅಂತ. ಯಾಕೆಂದ್ರೆ ಯೇಸು ಕ್ರಿಸ್ತನು ಹೇಳಿದನು, ಈ ಲೋಕದಲ್ಲಿ ಏನಿದೆ? ಕಷ್ಟಗಳಿವೆ. ಈ ಲೋಕದಲ್ಲಿ ಕಷ್ಟಗಳಿವೆ, ಆದ್ರೆ ಅವುಗಳನ್ನ ನಾನು ಜಯಿಸಿದ್ದೇನೆ. ದೇವ್ರು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಕಷ್ಟ ಇದೆ, ನಾನು ಜಯಿಸಿದ್ದೀನಿ. ಅರ್ಥ ಏನು ಗೊತ್ತಾ? ನೀವು ನನ್ನ ಮಕ್ಕಳಾಗಿ ಮಾಡಲ್ಪಟ್ಟ ಮೇಲೆ ನನ್ನ ಮಾರ್ಗದಲ್ಲಿ ನಡೆಯುವಾಗ ನಿಮಗೂ ಕಷ್ಟಗಳು ಬರುತ್ತೆ, ಆದ್ರೆ ನಾನು ಜಯಿಸಿದ್ದೀನಿ, ಆದ ಕಾರಣ ನೀವು ಜಯಿಸ್ತೀರಾ. ಎರಡನೇದಾಗಿ, ನೀವು ನನ್ನ ತಿಳ್ಕೊಂಡ ನಿಮಿತ್ತವಾಗಿ ಲೋಕ ನಿಮ್ಮನ್ನ ಹಾಗೆ ಮಾಡುತ್ತೆ. ಹಲ್ಲೆಲೂಯ. ದೇವರ ಚಿತ್ತದ ಪ್ರಕಾರವಾಗಿ ಯಾರಾದ್ರೂ ನಡೆಯೋರು ಇಲ್ಲಿದ್ರೆ ಲೋಕ ನಿಮ್ಮನ್ನ ಹಾಗೆ ಮಾಡುತ್ತೆ, ಲೋಕದ ಜನರು ನಿಮ್ಮನ್ನ ಹಾಗೆ ಮಾಡುತ್ತೆ, ಎಲ್ಲ ಸಿಚುವೇಶನ್ಗಳು ನಿಮ್ಮನ್ನ ಹಾಗೆ ಮಾಡುತ್ತೆ. ಬಟ್ ನಾನು ಕರ್ತನ್ ಜಯಿಸಿದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.
ಶದ್ರಕ್ ಮೇಷಕ್ ಅಬೇದ್ನಗನ ಮುಂದೆಗಳೊಂದು ದೊಡ್ಡ ಬೆಂಕಿಯ ಕುಂಡವನ್ನ ಹಾಕಿ ಆ ಬೆಂಕಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನಗನ ಹಾಕ್ತೀನಿ ಅಂತ ಹೇಳಿ ರಾಜನು ಭಯಪಡಿಸುವಾಗ ರಾಜನ ಮುಂದಗಡೆ ಶದ್ರಕ್ ಮೇಷಕ್ ಅಬೇದ್ನಗ ಹೇಳ್ತಾ ಇದ್ದಾರೆ, ಈ ಬೆಂಕಿಗಿಂತಲೂ ನಾವು ಆರಾಧಿಸುವಂತ ದೇವರು ದೊಡ್ಡವನಾಗಿದ್ದಾನ. ಅರ್ಥ ಏನು ಗೊತ್ತಾ? ಈ ಹೋರಾಟಕ್ಕಿಂತಲೂ, ಈ ಸಮಸ್ಯೆಗಳಿಗಿಂತಲೂ, ಈ ತಡೆಗಳಿಗಿಂತಲೂ, ಈ ಮರಣಗಳಿಗಿಂತಲೂ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಮರಣವೇ ನಿನ್ನ ಜಯವೇ, ಪಾತಾಳವೇ ನಿನ್ನ ವಿಷಯದ ಕೊಂಡಿಯಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಬೆಂಕಿಯ ಅವಸ್ಥೆಗಳು ಬಂತು, ಅವ್ರನ್ನ ದಹಿಸ್ಲಿಕ್ಕಾಗಿಲ್ಲ. ಅಲ್ಲೇಲೂಯ. ಎರಡನೇದಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ಆಡುಗಾರನ ಆಡ್ತಾನೆ, ನೀರಿನ ಒಂದು ನೀರಿನ ತಗ್ಗಿನಲ್ಲಿ ಹಾದು ಹೋಗುವಾಗ ನಾನು ಮುಳುಗಿ ಹೋಗಿಲ್ಲ, ಬೆಂಕಿಯ ಅಬೆಯಲ್ಲಿ ನಾನು ಹಾದು ಹೋಗುವಾಗ ದಹಿಸಿ ಹೋಗಲಿಲ್ಲ. ಕಾರಣ ದೇವರು ಸಂಗಡ ಇದ್ದಾನೆ. ಅಲ್ಲೇಲೂಯ. ದೇವರು ಸಂಗಡ ಇದ್ರೆ ನಿನ್ನ ಪ್ರಯಾಣ ಅರ್ಧಕ್ಕೆ ನಿಲ್ಲಲ್ಲ, ನಿನ್ನ ಓಟ ಅರ್ಧಕ್ಕೆ ನಿಲ್ಲಲ್ಲ, ನಿನ್ನ ದರ್ಶನ ಅರ್ಧಕ್ಕೆ ನಿಲ್ಲಲ್ಲ. ಓ, ನಿನ್ನ ಮೇಲಿಟ್ಟಿರೋ ದೇವರ ಚಿತ್ತ ಅರ್ಧಕ್ಕೆ ನಿಲ್ಲಲ್ಲ. ಕಾರಣ ನಿನ್ನನ್ನ ನಂಬಿಕೆ ಹುಟ್ಟಿಸಿ ಕರೆಕೊಂಡು ಬಂದ್ರೆ ದೇವರು ನಂಬಿಗಸ್ತನ, ಅವನು ಪೂರ್ಣಗೊಳಿಸ್ತಾನೆ, ಅವನು ಪೂರ್ಣಗೊಳಿಸ್ತಾನೆ. ಅಲಲೋಯ, ಅಲಲೋಯ. ಸರಿ, ನಾನು ವಾಕ್ಯದ ಕಡೆ ಮತ್ತೆ ಹಿಂದಿರುಗಿ ಬರ್ಲಿಕ್ಕೆ ಇಷ್ಟಪಡ್ತೇನೆ. ಹಲಲೂಯ. ವಾಕ್ಯ ಕಂಟಿನ್ಯೂ ಮಾಡಪ್ಪ, ಓದಪ್ಪ ವಾಕ್ಯ. ನಿನಗೆ ಯಾವ ವರ ಬೇಕು ಕೇಳಿಕೋ. ದೇವರು ಅವತ್ತೇ ಆ ದಿನವೇ, ಹಲ್ಲೆಲೂಯ, ಸೊಲೊಮೋನನಿಗೆ ದೇವರು ದರ್ಶನ ಕೊಡ್ತಾ ಇದ್ದಾರೆ. ಅಂದ್ರೆ ದೇವ್ರು ಇಳಿದು ಬಂದು ಮಾತಾಡ್ತಾ ಇದ್ದಾರೆ. ಮಾತಾಡಿ 7ನೇ ವಾಕ್ಯದಲ್ಲಿ ದೇವರು ಸೊಲೊಮೋನನಿಗೆ ಹೇಳ್ತಾ ಇದ್ದಾರೆ, ನಿನಗೆ ಯಾವ ವರ ಬೇಕು ಹೇಳು. ಹಲ್ಲೆಲೂಯ. ನಿನಗೆ ಯಾವ ವರ ಬೇಕು ಹೇಳು, ನಾನು ನಿನಗೆ ಕೊಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ದೇವ್ರು ಇಳಿದು ಬರ್ತಾರ, ದೇವ್ರ ದರ್ಶನ ಕೊಡ್ತಾರ. ದೇವ್ರ ದರ್ಶನ ಕೊಟ್ಟ ಮೇಲೆ ಬರ್ರಿಗೆ ಇಲ್ಲಿ ಹಿಂದಿರುಗಿ ಹೋಗಲ್ಲ ದೇವ್ರು. ಅರ್ಥ ಆಗ್ತಾ ಇದೆಯಾ? ದೇವ್ರು ಬರ್ಬೇಕು, ದೇವ್ರು ದರ್ಶನ ಕೊಡ್ಬೇಕು. ದೇವ್ರು ದರ್ಶನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಬಟ್ ದೇವ್ರು ಬಂದು ದರ್ಶನ ಕೊಡುವಾಗ ಮತ್ತೆ ದೇವ್ರು ಹಿಂದಿರುಗುವಾಗ ಬರಿಗಲಿ ಹಿಂದಿರುಗಿ ಹೋಗಲ್ಲ. ಸೊಲೊಮೋನನಿಗೆ ದೇವ್ರು ಹೇಳ್ತಾ ಇದಾರೆ, ನಿನ್ಗೆ ಯಾವ ವರಗಳು ಬೇಕೆಲ್ಲ ನಾನು ಕೊಡ್ತೀನಿ. ಹಲ್ಲೆಲೂಯ. ಈ ದಿನಗಳಲ್ಲಿ ದೈವ ದರ್ಶನವನ್ನ ನೀವು ಎದುರು ನೋಡೋದಾದ್ರೆ ಕೆಲವು ವರಗಳನ್ನ ನೀವು ಹೊಂದಿಕೊಳ್ತೀರ ಅಂತ ಹೇಳಿ ಸ್ವರ್ಗೀಯ ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ದೇವರು ದರ್ಶನ ಕೊಡುವುದಕ್ಕಾಗಿ ಬಯಸ್ತಾ ಇದ್ದಾನೆ. ಕಾರಣ ಕೆಲವು ವರಗಳನ್ನ, ಕೆಲವು ಕೃಪೆಯನ್ನ ನಿಮ್ಮ ಮೇಲೆ ಹಂಚುವುದಕ್ಕಾಗಿ, ನಿಮಗೆ ದಾನವಾಗಿ ಕೊಡುವುದಕ್ಕಾಗಿ, ನಿಮಗೆ ಒದಗಿಸುವುದಕ್ಕಾಗಿ ಅವನು ಬಯಸಿರುವಂತ ದೇವರಾಗಿದ್ದಾನಂತ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಿನಗೆ ಯಾವ ವರಗಳು ಬೇಕು ಹೇಳು ಅಂತ ಎಂದು ಹೇಳಲು ಸೊಲೊಮೋನನು ಆತನಿಗೆ, ನೀನು ನನ್ನ ತಂದೆಯಾದ ದಾವೀದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನಾಗಿ ನೇಮಿಸಿದ್ದಿ. ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಸರ್ವಾಂಗ ಹೋಮಗಳ ಕುರಿತು ವಾಕ್ಯ ಇದೆ. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟೈಟಲ್, ಶಿರೋನಾಮ, ನಾಮಫಲಕವನ್ನ ಕೊಡ್ತೇನೆ. ಏನಪ್ಪಾ ಅಂದ್ರೆ ಸಮರ್ಪಣೆ. ಹಲ್ಲೆಲೂಯ. ಏನು? ಸಮರ್ಪಣೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸಮರ್ಪಣೆ ಇದೆಯಾ? ಏನಿದೆ? ಏನಿದೆ? ಸಮರ್ಪಣೆ. ಹಲ್ಲೆಲೂಯ. ಹೇಳ್ರಿ ಇನ್ನೊಂದ್ಸರಿ, ನಿಮಗೆ ಸಮರ್ಪಣೆ ಇದೆಯಾ? ಆಯ್ತಾ? ಹೇಳಿದ್ರಾ? ಸರಿ. ಅಲ್ಲ, ಇಲ್ಲಿ ನೋಡ್ರಿ, ಸಮರ್ಪಣೆ ಅಂದ್ರೆ ಏನು? ಆಹಾ, ಪ್ರೈಸ್ ದಿ ಲಾರ್ಡ್. ಸಮರ್ಪಣೆ ಅಂದ್ರೆ ಏನು? ಸಮರ್ಪಣೆ ಮುಡುಪಾಗಿ ಕೊಡುವಂಥದ್ದು, ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು, ಪ್ರತ್ಯೇಕವಾಗಿ ಜೀವಿಸುವಂಥದ್ದು. ಐ ಆಮ್ ಡಿಫರೆಂಟ್ ಪರ್ಸನ್. ಹಲ್ಲೆಲೂಯ. ಸಮರ್ಪಣೆ. ಈ ಸಮರ್ಪಣೆ ಹಲ್ಲೆಲೂಯ ನಮ್ಮಲ್ಲಿ ಇದೆಯಾ? ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ನೀರಿನಲ್ಲಿ ಮುಳುಗಿ ದೀಕ್ಷೆ ತಗೊಳ್ಳುವಾಗ ಲವಲವಿಕೆಯಿಂದ ಏನ್ ಮಾಡ್ತಾರೆ? ಗೋವಿಂದ ಗುಂಪೆಯಲ್ಲಿ ತಗೊಂಡ್ಬಿಡೋದು. ಹಲ್ಲೆಲೂಯ. ಏನ ದೀಕ್ಷಾ ಸ್ಥಾನವನ್ನ ಸರಿಯಾಗಿ ಏನಂದ್ರೆ ಗೊತ್ತಿರಲ್ಲ. ದೀಕ್ಷಾ ಸ್ಥಾನ ಏನಕ್ಕೆ? ರಕ್ಷಣೆ ಅಂದ್ರೆ ಏನು? ಸ್ವರ್ಗ ಅಂದ್ರೆ ಏನು? ನರಕ ಅಂದ್ರೆ ಏನು? ವಾಕ್ಯ ಅಂದ್ರೆ ಏನು?
ದೇವರ ಬೆಂಕಿ ಅಂದ್ರೆ ಏನು, ಪಾರಿಶುದ್ಧತೆ ಅಂದ್ರೆ ಏನು, ಹೊಸ ಮನಸಾಕ್ಷಿ ಅಂದ್ರೆ ಏನು, ಹೊಸ ಹೃದಯ ಅಂದ್ರೆ ಏನು, ಬದಲಾವಣೆ ಅಂದ್ರೆ ಏನು, ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿದ್ದೀವಿ ಅಂದ್ರೆ ಏನು, ಇದೆಲ್ಲ ಏನು ಗೊತ್ತಿಲ್ಲ. ಟಪಕ್ ಅವ್ರು ತಗೊಂಡ್ರು ನಾನು ತಗೊಂತೀನಿ, ಪಕ್ಕದ ಮನೆ ಸರೋಜಮ್ಮ ತಗೊಂಡ್ಲು, ಸುಜಾತಮ್ಮ ನಾನು ಕೂಡ ತಗೊಂತೀನಿ, ರಾಮಪ್ಪ ತಗೊಂಡ, ಈಗ ತಿಮ್ಮಪ್ಪ ತಗೊಂತಾನ. ಅಲ್ಲೇಲೂಯ. ದೀಕ್ಷಾ ಸ್ಥಾನ ಅಂತ ಹೇಳುವಂಥದ್ದು ಸಮರ್ಪಣೆಯೊಂದಿಗೆ ತೆಗೆದುಕೊಳ್ಬೇಕು. ಅಲ್ಲೇಲೂಯ. ಪ್ರಾರಂಭ ದಿನಗಳಲ್ಲಿ ದೀಕ್ಷೆ ತಗೊಳ್ಳುವಾಗ ನಾನು ಸತ್ರು ದೇವರಿಗಾಗಿ, ಬದುಕರು ದೇವರಿಗಾಗಿ, ದೇವರು ಎಂತ ಜೀವಿತ ಕಾರ್ಯವನ್ನು ಮಾಡಿದ್ದಾರೆ ನನ್ನ ಜೀವನದಲ್ಲಿ, ನನ್ನ ಬದುಕಲ್ಲಿ, ನನ್ನ ಬಾಳಲ್ಲಿ ಎಂತ ಅದ್ಭುತವನ್ನು ಮಾಡಿದ. ಅಯ್ಯೋ, ಅವರಿಲ್ಲದೆ ಬೇರೆ ದೇವರಿಲ್ಲ, ಅವರೇ ರಕ್ಷಕ, ಅವರೇ ದೇವರು, ಅವರೇ ಸತ್ಯ, ಅವರೇ ನಿತ್ಯ, ಅವರೇ ಎಲ್ಲ ಅಂತ ಹೇಳಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಕೆಲವು ದಿನಗಳಾದ ಮೇಲೆ ಕೆಲವು ಹೋರಾಟಗಳು ಬರುವಾಗ ಯಾವ ದೇವರು, ಯಾವ ಚರ್ಚು, ಯಾವ ಸಭೆನೋ, ಯಾವ ದೊಡ್ಡ ನಾಯಕ ಪಾಸ್ಟ್ರು, ಅಲ್ಲೇಲೂಯ, ಏನ್ ವಿಶ್ವಾಸಿಗಳು, ಏನ್ ವಾಕ್ಯನೋ, ಏನ್ ಪರಲೋಕನೋ, ಸುಮ್ಮನೆ ಹಣೆ ಬರ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಹಣೆನ ಸೀಳ್ ನೋಡ್ಬೇಕು ಅಂತ ಬರಹನೂ ಇರಲ್ಲ, ಹಣೆ ಬರಹನ್. ಅಲ್ಲೇಲೂಯ. ಆ ರೀತಿ ಹಣೆ ಬರಹ ಇದ್ದಿದ್ರೆ ಇವತ್ತು ಎಷ್ಟೋ ಜನನಮ್ಮ ಫುಲ್ ನಿದ್ದೆ. ಅಲ್ಲೇಲೂಯ. ಆತರ ಹಣೆ ಬರಹ ಇದ್ದಿದ್ರೆ ಎಷ್ಟೋ ಜನರು 1 2 ಲಕ್ಷ 3 ಲಕ್ಷ ಡಾಕ್ಟರ್ ಕೊಟ್ಬಿಟ್ಟು ಡಾಕ್ಟ್ರೆ ಆಪರೇಷನ್ ಮಾಡಿ ಹಂಗೆ ತಿದ್ಬಿಡ್ರಿ ಅಂದ್ಬಿಡ್ತಾ ಇದ್ರು ಅಲ್ವಾ? ಶೀಲಕ ಮಾತಾಡೋ ಅಲ್ವಾ? ಹಣೆಯಲ್ಲಿ ಬರಹ ಇದ್ದಿದ್ರೆ 1 2 ಲಕ್ಷನೋ 3 ಲಕ್ಷನೋ ಡಾಕ್ಟರ್ಗೆ ತೆಗೆದು ಕೊಟ್ಬಿಟ್ಟು ಡಾಕ್ಟ್ರೇ ಹಣೆ ಆಪರೇಷನ್ ಮಾಡಿ ಹಣೆಯಲ್ಲಿರೋದ ಬರಹವನ್ನ ಬಡವ ಅಂತ ತೆಗೆದಾಕಿ ಶ್ರೀಮಂತ ಅಂತ ಮಾಡ್ಬಿಡು. ಭಗವಂತ ಏನಾದ್ರೂ ಆ ರೀತಿಯಾಗಿ ಡಾಕ್ಟರ್ ಕೈಯಲ್ಲಿ ಕೊಟ್ಟಬಿಟ್ಟಿದ್ರೆ ಇವತ್ತು ಡಾಕ್ಟರ್ ದೇವರಾಗ್ಬಿಡ್ತಾ ಇದ್ದ. ನೀ ಎಂತ ಹಾಸ್ಪಿಟ್ಲ್ಗೆ ಹೋದ್ರೂ ಹೋಗ್ರಿ, ಹೊರಗಡೆ ಡಾಕ್ಟರ್ ಹೇಳ್ತಾನೆ ನಾವು ಮಾಡ್ಬೇಕಾದೆಲ್ಲ ಮಾಡ್ತೀವಿ, ಆದ್ರೆ ದೇವರ ಕೃಪೆ, ದೇವರ ದಯೆ, ದೇವರಿಂದಲೇ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲೇಲೂಯ. ಆದ್ರೆ ದೇವರಕ್ಕಿಂತ ದೊಡ್ಡವರು ಈ ಲೋಕದಲ್ಲಿ ಯಾರು ಇಲ್ಲ. ಆ ದೇವರು ಹೇಳ್ತಾ ಇದಾರೆ ನಾನು ದರ್ಶನ ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಸಮರ್ಪಣೆ ಇದ್ರೆ ಸಾಕು. ಸಮರ್ಪಣೆಯೊಂದಿಗೆ ದೇವರು ನೋಡುವಾಗ ನಿನಗೆ ದರ್ಶನ ಕೊಡುವಂತ ದೇವರು, ನಿನಗಾಗಿ ಪ್ರಕಟವಾಗುವಂತ ದೇವರು. ಹಲ್ಲೆಲೂಯಾ. ಇಷ್ಟು ದೊಡ್ಡ ದೇವರು ಹೇಳ್ತಾ ಇದಾರೆ ನಾನು ನಿನಗೆ ದರ್ಶನ ಕೊಡ್ತೀನಿ, ನಾನು ನಿನಗೆ ದರ್ಶನ ಕೊಡ್ತೀನಿ, ನಾನು ನಿನಗೆ ಪ್ರಕಟವಾಗ್ತೀನಿ ಅಂತ ದೇವರು ಹೇಳ್ತಾ ಇದಾರ. ಇಂಥ ಭಾಗ್ಯ ಯಾರಿಗೆ ಸಿಗುತ್ತಾರೆ? ಹಲ್ಲೆಲೂಯಾ ಅಲ್ವಾ? ಸಮರ್ಪಣೆ ಅಂತ ಹೇಳುವಾಗ ಕಷ್ಟನೋ ದುಃಖನೋ ಇದೆಯೋ ಇಲ್ವೋ, ಮರಣವೋ ಜೀವವೋ ಎಲ್ಲಾದ್ರ ಮಧ್ಯದಲ್ಲಿ ನಿಲ್ಲುವಂಥದ್ದೇ ಸಮರ್ಪಣೆ. ಹಲ್ಲೆಲೂಯಾ. ಕೆಲವು ಜನರು ಸಮರ್ಪಣೆ ಮಾಡ್ತಾರೆ, ದೇವರು ನನ್ನಲ್ಲಿ 2 ಲಕ್ಷ 3 ಲಕ್ಷ 5 ಲಕ್ಷ ಸಾಲ ಇದೆ, ಆ ಸಾಲ ತೀರಿಸ್ಬಿಟ್ರೆ ನಾನು ಸಮರ್ಪಣೆ ಮಾಡ್ಬಿಡ್ತೀನಿ. ಹಲ್ಲೆಲೂಯಾ. ಈ ಸಮರ್ಪಣೆ ಎಲ್ಲ ದೇವ್ರ ಮುಂದೆ ನಿಲ್ಲಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಜನರು ಹೇಳ್ತಾರೆ ಅಯ್ಯೋ ದೀಕ್ಷಾ ತಗೊಂಡು 3 ವರ್ಷ ಆಯ್ತು, ಇನ್ನ ಕಷ್ಟನೇ ಇದೆ, ಈ ಕಷ್ಟ ನೀಗ್ಲಿ ಆಮೇಲೆ ನಾನು ನಿಲ್ತೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ನೋಡಿ ನಮ್ಮೂರಿಗಿಂತ ನೋಡದೆ ನಮ್ಮವನು ಧನ್ಯನು. ನೋಡಿ ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವಂತವರು ಧನ್ಯರು. ಯಾಕಂದ್ರೆ ಅಂತವ್ರ ಜೀವಿತಗಳಲ್ಲಿ ದೇವರು ಇಲ್ಲದೆ ಇರುವುದನ್ನ ಇರುವ ಹಾಗೆ ಕೊಂಡು ಬರ್ತಾನ. ಹಲ್ಲೆಲೂಯಾ. ಅಂತವರ ಜೀವಿತಗಳಲ್ಲಿ ಇಲ್ಲದೆ ಇರುವುದನ್ನು ಇರುವ ಹಾಗೆ ಕೊಂಡು ಬರುವಂತ ದೈವ, ಅವನು ದರ್ಶನ ಕೊಡೋ ದೈವ. ಪ್ರೈಸ್ ದಿ ಲಾರ್ಡ್. ದೇವರು ಈ ಸಬ್ಬತ್ತಿನದಲ್ಲಿ ಸಮರ್ಪಣೆ ಕುರಿತು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಸಮರ್ಪಣೆ ಇರ್ತದೋ ಅಲ್ಲಿ ದೇವರು ಬರ್ತಾನ್ರಿ. ಎಲ್ಲಿ ಸಮರ್ಪಣೆ ಇರ್ತದೋ ಅಲ್ಲಿ ದೇವರ ದರ್ಶನ ಇರ್ತದ್ರಿ. ಎಲ್ಲಿ ಸಮರ್ಪಣೆ ಇರ್ತದೋ ಅಲ್ಲಿ ದೇವರ ಶಬ್ದ ಕೇಳಲಿಕ್ಕೆ ಸಾಧ್ಯ ರೀ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ತರರಾಗಿ ಈ ತರರಾಗಿ ನಾವು ಓಡುವಂತವರಾಗಿರಬಾರ್ದು, ಜೀವಿಸುವಂತವರಾಗಿರಬಾರ್ದು. ಅವರ ಸಮರ್ಪಣೆ ಅವರದು, ನನ್ನ ಸಮರ್ಪಣೆ ನಮ್ದು. ಹಲ್ಲೆಲೂಯಾ. ಅವ್ರು ಹೇಗೆ ಸಮರ್ಪಣೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಎಲ್ಲರಿಗಿಂತಲೂ ಡಿಫ್ರೆಂಟ್ ಆಗಿ ವ್ಯತ್ಯಾಸವಾಗಿ ನಾನು ಸಮರ್ಪಿಸಬೇಕು. ಹಲ್ಲೆಲೂಯಾ. ಈಗ ಹೇಳ್ರಿ, ನೀವು
ಯಥಾರ್ಥವಾಗಿ ಸಮರ್ಪಿಸಿದ್ದೀರಾ? ಹಲ್ಲೆಲೂಯ. ಯಥಾರ್ಥವಾಗಿ ಸಮರ್ಪಿಸಲ್ಪಟ್ಟಂತವ್ರು ಕಡೆವರೆಗೂ ನಿಲ್ತಾರ. ಎಲ್ಲಿವರೆಗೂ ನಿಲ್ತಾರೆ ಅಂದ್ರೆ ಹೋರಾಟಗಳಲ್ಲೂ ನಿಲ್ತಾರೆ, ಕಷ್ಟಗಳಲ್ಲೂ ನಿಲ್ತಾರೆ, ಸಮೃದ್ಧಿಯಲ್ಲೂ ನಿಲ್ತಾರೆ, ಅನುಗ್ರಹದಲ್ಲೂ ನಿಲ್ತಾರೆ. ಇಂಥವ್ರೆ ಪರಲೋಕದಲ್ಲಿ ನಿಲ್ಲುವಂಥವರು. ದೇವರಲ್ಲಿ ಈಗ ನೀನು ಇಲ್ಲಿ ಸಾಯವರೆಗೂ ನಿಲ್ಲೋದಾದ್ರೆ ಅರ್ಥ ಮಾಡ್ಕೊಳ್ರಿ, ಬರೆದಿಟ್ಕೊಳ್ರಿ. ನಿನ್ನ ಪ್ರಾಣ ಹೋಗೋವರೆಗೂ ನೀನ್ ದೇವರಿಗಾಗಿ ನಿಲ್ಲೋದಾದ್ರೆ, ದೇವರ ವಾಕ್ಯಕ್ಕಾಗಿ ನಿಲ್ಲೋದಾದ್ರೆ, ಪಾರಿಶುದ್ಧತೆಗಾಗಿ ನಿಲ್ಲೋದಾದ್ರೆ, ದೇವರ ಮಹಿಮೆಗಾಗಿ ನಿಲ್ಲೋದಾದ್ರೆ, ದೇವರ ಕೃಪೆಗಾಗಿ ನಿಲ್ಲೋದಾದ್ರೆ, ಅಂತವ್ರು ಮಾತ್ರವೇ ಪರಲೋಕದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಅಂತವ್ರು ಮಾತ್ರವೇ ಪರಲೋಕದಲ್ಲಿ ನಿಲ್ಲುವುದಕ್ಕೆ ಸಾಧ್ಯ. ಕೊನೆಯವರೆಗೂ ಕಡೆವರೆಗೂ ಸಹಿಸುವವನು ರಕ್ಷಣೆ ಹೊಂದುತ್ತಾನೆ. ನಾನು ಹೇಳ್ತಾ ಇದ್ದೀನ, ದೇವರ ವಾಕ್ಯ ಹೇಳ್ತದೆ, ಕೊನೆವರೆಗೂ ಸಹಿಸುವಂತವರು ಅವರು ರಕ್ಷಣೆ ಹೊಂದುತ್ತಾರೆ. ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಅಂದ್ರೆ ಏನು? ಸಮರ್ಪಣೆಯಲ್ಲಿ ಸಿಕ್ಕುವಂಥದ್ದೇ ರಕ್ಷಣೆ. ಸಮರ್ಪಣೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ, ಪೂರ್ತಿ ಆಗಿಲ್ಲ. ರಕ್ಷಣೆ ಅಂದ್ರೆ ಏನು? ಅಯ್ಯೋ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿ? ರಕ್ಷಣೆ ಅಂದ್ರೆ ಏನು? ಅಯ್ಯೋ ಸಿಸ್ಟರ್, ಬ್ರದರ್, ರಕ್ಷಣೆ ಅಂದ್ರೆ ಏನು? ಅಪಘಾತ ಆಗ್ತಾ ಇರ್ತದೆ, ಅಪಘಾತ ಆಗೋದ್ರಿಂದ ರಕ್ಷಣೆ. ರಕ್ಷಣೆ, ನಿಜವಾದ ರಕ್ಷಣೆ ದೇವರ ಮಕ್ಕಳಿಗೆ ಏನು ಗೊತ್ತಾ? ಲೋಕದಲ್ಲೂ ಒಬ್ಬ ಅನ್ಯನ್ ಹೋಗ್ತಾ ಇರ್ತಾನೆ, ಸಡನ್ ಆಗಿ ಆಕ್ಸಿಡೆಂಟ್ ಆಗ್ತದೆ, ಅವ್ನು ತಪ್ಪಿಸಲ್ಪಡ್ತಾನೆ. ಅದಕ್ಕೂ ನಮ್ಗೇನು ವ್ಯತ್ಯಾಸ ಇದೆ? ನಾನು ಹೇಳ್ದೆ ಇವತ್ತು ನಾನು ಬರಲ್ಲ ಅಂತ. ಹಲ್ಲೆಲೂಯಾ. ರಕ್ಷಣೆ ದೇವರ ಮಕ್ಕಳಿಗೆ ಯಥಾರ್ಥವಾಗಿ ಪರೋಕ್ಷವಾಗಿ ತಿಳ್ಕೊಂಡಿರುವಂತವ್ರಾಗಿರ್ಬೇಕು. ರಕ್ಷಣೆ ಅಂದ್ರೆ ಏನು ಗೊತ್ತಾ? ಆಕ್ಸಿಡೆಂಟ್ ಆಗ್ತಾ ಇತ್ತು, ರೋಗ ಬಂದಿತ್ತು, ದರಿದ್ರ ಬಂದಿತ್ತು, ಕಷ್ಟ ಬಂದಿತ್ತು, ಅದು ಬಂದಿತ್ತು, ಇದು ಬಂದಿತ್ತು, ಅದರಿಂದ ದೇವ್ರ ಅಪ್ಪ ಅದೆಲ್ಲ ರಕ್ಷಣೆ. ನಿಜವಾದ ರಕ್ಷಣೆ ಅಂದ್ರೆ ನಿನ್ನ ಒಳಗಡೆ ಒಂದು ಆತ್ಮ ಇದೆ. ನೋಡಿ, ಈಗ ಒಳಿತು ಬಲ್ಪು. ಹಲ್ಲೆಲೂಯಾ. ನಿನ್ನ ಒಳಗಡೆ ಒಂದು ಆತ್ಮ ಇದೆ. ಇದೇನವರು ಕೈಯೇ ಎತ್ತಿಲ್ಲ. ಒಳಗಡೆ ಆತ್ಮ ಇದೆ ಇಲ್ವಾ? ಆತ್ಮ ಇಲ್ಲಂದ್ರೆ ಪ್ರಾಣಿ ನೀನು ಎರಡು ಒಂದೇ ಅಂತ. ಒಳಗಡೆ ಆತ್ಮ ಇದೆಯಾ? ಆತ್ಮ ಇದೆ ಅನ್ನೋರು ಕೈ ಎತ್ತರಿ. ಸರಿ, ಆತ್ಮ ಇಲ್ಲ, ನನಗೆ ಆತ್ಮನೇ ಇಲ್ಲ ಅನ್ನೋರು ಕೈ ಎತ್ತರಿ. ನೋಡ, ಅಮ್ಮ ಎರಡಕ್ಕೂ ಕೈ ಎತ್ತಿದೆ. ಅಂದರ್ ಬಾರ್. ಹಲ್ಲೆಲೂಯಾ. ಎಲ್ರಿಗೂ ಆತ್ಮ ಇದೆಯಲ್ಲ. ಈ ಆತ್ಮ ಇದೆಯಲ್ಲ, ಈ ಆತ್ಮಕ್ಕಾಗಿ ಇಳಿದು ಬಂದಂತವನು ರಕ್ಷಕನು. ಅದಕ್ಕೆ ನಿಕೋದೇಮನು ಹೇಳ್ತಾನೆ, ಹೊಸದಾಗಿ ಹುಟ್ಟಬೇಕಾದ್ರೆ ಹೇಗೆ ತಾಯಿಯ ಹೊಟ್ಟೆಗೆ ಮತ್ತೆ ಹೋಗಿ ಮತ್ತೆ ಹೊಸದಾಗಿ ಬರಬೇಕಾ ಅಂತ ನಿಕೋದೇಮನು ಕೇಳ್ತಾನೆ. ಆಗ ದೇವ್ರು ಹೇಳ್ತಾರೆ, ಹಂಗಲ್ಲ, ಒಬ್ಬನು ನೀರಿನಲ್ಲಿ ಆತ್ಮದಲ್ಲಿ ಹುಟ್ಟುವನಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಮ್ಮ ಒಳಗಡೆ ಆತ್ಮ ಇದೆ. ಈ ಆತ್ಮಕ್ಕೆ ನ್ಯಾಯ ತೀರ್ಪು. ಹಲ್ಲೆಲೂಯಾ. ಈಗ ಈ ಯೇಸು ಕ್ರಿಸ್ತನ ಬರಕ್ಕಿನ ಮುಂಚೆ ಪ್ರತಿಯೊಬ್ಬನ ಆತ್ಮವು ನರಕಕ್ಕೆ ಹೋಗ್ತಾ ಇತ್ತು. ಹಲ್ಲೆಲೂಯಾ. ಕೆಲವು ಜನರು ಜ್ಞಾನಿಗಳು ಕೇಳ್ಬೋದು, ಏನು ಯೇಸು ಸ್ವಾಮಿ ಬಂದ್ಮೇಲೆ ಓಕೆನಪ್ಪ, ಯೇಸು ಸ್ವಾಮಿ ಬರಕ್ಕಿನ ಮುಂಚೆ ಸತಂತ್ರರೆಲ್ಲ ಹೆಂಗೆ ಮತ್ತೆ ದೇವರು ಪಶ್ಚಾತ್ತಾಪ ಏನಂತಾರಲ್ಲ, ಪಕ್ಷತಾಪ ಮಾಡ್ತಾನೆ, ಏನಂತಾರಲ್ಲ, ಭೇದ ಭಾವ, ಇನ್ನೊಂದು ಏನಾಗ ಹೊರಡು ತುಂಬಾ ಚೆನ್ನಾಗಿದೆ. ಏನೋ ದೇವ್ರು ಅವ್ರಿಗೊಂದು ನಮಗೊಂದು ನಯನ ಅಂತ ಕೆಲವು ಜನರು ಬುದ್ಧಿ ಅಂದ್ರೆ ಕೇಳಬಹುದು. ಎಸ್,
ಕೆಲ ಜನರು ರಕ್ಷಣೆ ಹೊಂದ್ಬೇಕಪ್ಪ, ಯೇಸುವನ್ನ ನಂಬೇಕಪ್ಪ, ಇಲ್ಲಾಂದ್ರೆ ಅನ್ಯಾಯವಾಗಿ ನರಕಕ್ಕೆ ಹೋಗ್ಬಿಡ್ತಿ ಅಂದ್ರೆ ಏನೋ ಯೇಸು ಸ್ವಾಮಿ ಈಗ ಬಂದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಾಗ ಜನಗಳಿಗೆ ರಕ್ಷಣೆ. ಯೇಸು ಸ್ವಾಮಿ ಬರಕ್ಕಿನ ಮುಂಚೆ ಜನಗಳು ಸತ್ರಲ್ಲ, ಅವರಿಗೆ ಹೆಂಗೆ? ಹಲ್ಲೆಲೂಯಾ. ಬೈಬಲ್ ಅಲ್ಲಿ ವಾಕ್ಯ ಬೀಳ್ತದೆ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಾದ ಮೇಲೆ ಸಾಯ್ತಾನೆ. ಸತ್ಮೇಲೆ ಸಮಾಧಿಲಿ ಇಡ್ತಾರೆ. ಎಷ್ಟು ದಿನ? 3 ದಿನ. ಈ 3 ದಿನ ಏನಕ್ಕೆ ಬೇಕು ಯೇಸು ಸ್ವಾಮಿಗೆ? ಅಪ್ಪ, 33 ವರ್ಷ ನಾನು ಪಟ್ಟಿದ ಕಷ್ಟ, ನಾನು ಪಟ್ಟಿದ ಪಾಡು, ಅಯ್ಯೋ ಯಾರಿಗೂ ಬೇಡ. 3 ದಿನ ಆರಾಮಾಗಿ ನಿದ್ದೆ ಮಾಡ್ತೀನಿ. ಏನಪ್ಪ ರಾಬಟ? 3 ದಿನ 33 ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಕಣ್ಣಿಗೆ ನಿದ್ದೆ ಇಲ್ದಿರ, ಸರಿ ಊಟ ಇಲ್ದಿರ, ಉಪವಾಸ ಇದ್ದು ಅಲ್ಲಲ್ಲಿ ಅಲ್ದಾಡಿ ಹಳ್ಳಿಗೆ ಗ್ರಾಮಗಳಿಗೆ ಹೋಗಿ ಓ ಐ ಆಮ್ ಸೋ ಟಯರ್ಡ್ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ 3 ದಿವಸಗಳ ಕಾಲ ಕಾಲ್ ಮೇಲೆ ಕಾಲಕ್ಕೊಂಡು ನಿದ್ದೆ ಮಾಡ್ತಾ ಇದ್ರೇನು? ಮತ್ತೆ ಊಟ ಮಾಡ್ತಾ ಇದ್ರೇನು? ಅಪ್ಪ ಎಲ್ಲ ಜಯಿಸ್ಬಿಟ್ಟೆ ಪಾರ್ಟಿ ಮಾಡ್ತಾ ಇದ್ರೇನು? ಹಲ್ಲೆಲೂಯಾ. ಈ 3 ದಿವಸ ಯೇಸು ಕ್ರಿಸ್ತನ ಪಾತಾಳದ ಒಳಗಡೆ ಇಳಿದ. ಯಾಕೆ ಪಾತಾಳದ ಒಳಗಡೆ ಇಳಿದ ಅಂದ್ರೆ, ಈ ಯೇಸು ಕ್ರಿಸ್ತನ ಬರಕಿನ ಮುಂಚೆ ಸತ್ತಂತ ಜನರೆಲ್ಲ ಪಾತಾಳದಲ್ಲಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾತಾಳವೇ ನಿನ್ನ ಜಯವೆಲ್ಲಿ ಅಂತ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ. ಅಂದ್ರೆ ಪಾತಾಳದಲ್ಲಿ ಯೇಸು ಕ್ರಿಸ್ತನು 3 ದಿವಸಗಳ ಕಾಲ ಇಳಿದು ಹೋದ್ರು. 3 ದಿವಸಗಳ ಕಾಲ ಯೇಸು ಕ್ರಿಸ್ತನು ಆ ಜನಗಳಿಗೆ ಸುವಾರ್ತೆ ಸಾರ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 3 ದಿವಸಗಳ ಕಾಲ ಸತ್ತಂತ ಜನಗಳ ಮಧ್ಯದಲ್ಲಿ ಪಾತಾಳದ ಒಳಗಡೆ ಯೇಸು ಕ್ರಿಸ್ತನು ಹೋಗಿ 3 ದಿವಸಗಳ ಕಾಲ ಸೇವೆ ಮಾಡಿ, ಆ ಸೇವೆಯಲ್ಲಿ ಯಾರೆಲ್ಲ ಯೇಸುವನ್ನ ಹಿಂಬಾಲಿಸಿದ್ರು ಅವ್ರನ್ನ ಮೇಲೆ ಕರ್ಕೊಂಡು ಬಂದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಉದ್ದೇಶ ಒಂದೇ ಒಂದು, ರಕ್ಷಣೆ. ಅಂದ್ರೆ ಯೇಸು ಕ್ರಿಸ್ತನು 3 ದಿವಸಗಳ ಕಾಲ ಪಾತಾಳದ ಒಳಗಡೆ ಹೋಗಿ ಅಲ್ಲಿ ಸತ್ತಂತ ಹಳೆಯ ಜನಗಳಿಗೆ ಯೇಸು ಉಪದೇಶ ಮಾಡಿದನು, ಸುವಾರ್ತೆ ಸಾರಿದನು, ನರಕ ಸ್ವರ್ಗದ ಕುರಿತು ತಿಳಿಯಪಡಿಸಿದನು. ಹಲ್ಲೆಲೂಯಾ. ಇದರಲ್ಲಿ ಯಾರು ಸಮರ್ಪಣೆ ಮಾಡಿದ್ರು? ಹಲ್ಲೆಲೂಯಾ. ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾ ಇರುವಂತದ್ದು ಸಮರ್ಪಣೆ. ಆ ಪಾತಾಳದಲ್ಲಿರುವ ಜನಗಳು ಹೊರಗಡೆ ಬಂದು ಸ್ವರ್ಗಕ್ಕೆ ಎತ್ತಲ್ಪಡಬೇಕಾದ್ರೆ ಸಮರ್ಪಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ತಂತ ಜನಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನು 3 ದಿವಸಗಳ ಕಾಲ ಹೋಗಿ ಅವನು ಸುವಾರ್ತೆಯನ್ನ ಸಾರಿ ಅವರಗಳ ನಡುವೆ ಸೇವೆ ಮಾಡಿದನು. ಸೇವೆ ಮಾಡಿ ಯೇಸು ಹೇಳಿದು, ನರಕ ಬೇಕಾ ಸ್ವರ್ಗ ಬೇಕಾ ಸಮರ್ಪಣೆ ಮಾಡ್ತಾರೆ ಅಂತ ಕೇಳುವಾಗ ಯಾರೆಲ್ಲ ಯೇಸುವಿನ ಸುವಾರ್ತೆಯನ್ನ ಕೇಳಿ ಯೇಸು ದೇವರೆಂಬುದಾಗಿ ಹೇಳಿ ನಂಬಿ ಅವರ ಪಾಪಗಳನ್ನ ಅರಿಕೆ ಮಾಡಿ ಅಲ್ಲಿಂದ ಶುದ್ಧರಾದ್ರು, ಒಪ್ಪಿಸಿಕೊಟ್ರು, ಸಮರ್ಪಣೆ ಮಾಡಿದ್ರು, ಸಮರ್ಪಣೆ ಮಾಡಲ್ಪಟ್ಟಂತ ಸತ್ತಂತ ಜನಗಳನ್ನ ಯೇಸು ಕರ್ಕೊಂಡು ಮೇಲೆಗೆ ಬಂದಂತೆ. ಅದಕ್ಕೆಲ್ಲ ವಾಕ್ಯ ಇದೆ. ಸಮಯ ಇಲ್ಲ, ಪಟ್ಪಡ ನಾನು ಹೋಗ್ತಾ ಇದ್ದೀನಿ. 40 ದಿವಸಗಳ ಕಾಲ ಅವರುಗಳ ಒಂದು ಜಾಗದಲ್ಲಿ ಬಿಟ್ಟು 40 ದಿವಸಗಳ ಕಾಲ ಎಲ್ರಿಗೂ ಕಾಣಿಸ್ಕೊಂಡು 40ನೇ ದಿನದಲ್ಲಿ ಎಲ್ಲರೂ ನೋಡುವ ಹಾಗೆ ಆತನು ಎತ್ತಲ್ಪಡುವಾಗ ಅವ್ರನ್ನು ಕೂಡ ಕರ್ಕೊಂಡು ಹೋದಂತೆ. ಎಲ್ಲಿಗೆ? ಪರಲೋಕಕ್ಕಲ್ಲ, ಪರಲೋಕಕ್ಕಲ್ಲ, ಪರಲೋಕಕ್ಕಲ್ಲ. ನರಕ ಇವತ್ತಿಗೂ ಕೂಡ ಖಾಲಿ ಇದೆ. ನರಕ 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 ಇವತ್ತಿಗೂ ಕೂಡ ಎಂಟಿ, ಖಾಲಿ ಆಗಿದೆ. ಯಾಕಂದ್ರೆ ಬೈಬಲ್ ಅಲ್ಲಿ ವಾಕ್ಯ ಬೀಳ್ತದೆ, ಒಂದೇ ಸಾರಿ ನ್ಯಾಯ ತೀರ್ಪು. ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ವಾಕ್ಯ ಬೀಳ್ತದೆ, ಲಾಜರನು ಸಾಯ್ತಾನೆ, ಐಶ್ವರ್ಯವಂತನು ಸಾಯ್ತಾನೆ. ಲಾಜರನು ಅಬ್ರಹಾಮನ ಎದೆ ಮೇಲೆ ಹೊರಕೊಂಡಿರ್ತಾನೆ. ಶ್ರೀಮಂತನು ಹೇಳ್ತಾನೆ, ಅಪ್ಪ ಅಬ್ರಹಾಮನೇ, ಭಯಂಕರ ಉರಿ, ತಡಿಲಿಕ್ಕೆ ಆಗ್ತಲ್ಲ, ಬೆಂಕಿಗೆ ಬಂದ್ಬಿಟ್ಟಿದ್ದೀನಿ, ದಾಹ ಆಗ್ತಾ ಇದೆ, ನೀರು. ಆಗ ಅಬ್ರಹಾಮ ಹೇಳ್ತಾನೆ, ಒಂದು ಸಾರಿ ಆ ಕಡೆಯಿಂದ ಹೋದ ಮೇಲೆ ಈ ಕಡೆ ಬರ್ಲಿಕ್ಕೆ ಆಗಲ್ಲ, ಈ ಕಡೆ ಬಂದಿರೋರು ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ನ್ಯಾಯ ತೀರ್ಪು ಒಂದೇ ಸಾರಿ. ಅಂದ್ರೆ ನರಕ ಖಾಲಿ ಇದೆ. ನರಕ ಅಂದ್ರೆ ಬೆಂಕಿಯ ಸಮುದ್ರ ಖಾಲಿ ಇದೆ. ಈ ಬೆಂಕಿಯ ಸಮುದ್ರ ದೇವರು ಮನುಷ್ಯರಿಗಾಗಿ ಉತ್ಪತ್ತಿ ಮಾಡಿದವನಲ್ಲ. ಮನುಷ್ಯರಿಗಾಗಿ ನರಕವನ್ನ ಸಿದ್ಧ ದೇವರು ಮಾಡಿಲ್ಲ.
ದೇವರು ನರಕವನ್ನ ಏರ್ಪಡಿಸಿರುವಂಥದ್ದು, ದೇವರು ನರಕದ ಸಮುದ್ರವನ್ನ ಸಿದ್ಧ ಮಾಡಿರುವಂಥದ್ದು ಸೈತಾನನಿಗೆ, ಘಟ ಸರ್ಪಕ್ಕೆ, ಪುರಾತನ ಸರ್ಪಕ್ಕೆ. ಅಲ್ಲೇಲೂಯಾ. ಆದರೆ ಯೇಸುವಿನ ಮಾತನ್ನ ಕೇಳದೆ, ಸುವಾರ್ತೆಯನ್ನ ಕೇಳದೆ, ವಾಕ್ಯವನ್ನ ಕೇಳದೆ, ತಮ್ಮನ್ನು ತಾವು ಪರಿಶುದ್ಧಗೊಳಿಸಿಕೊಳ್ಳದೆ, ಯೇಸುವಿನಲ್ಲಿ ಸಮರ್ಪಣೆ ಮಾಡದೆ ಹಾಗೆ ಜೀವಿಸಿ ಆ ಶತ್ರುವನ್ನ ಹಿಂಬಾಲಿಸಿಕೊಂಡು ಹೋಗುವಂತವ್ರನ್ನ ಆ ಸರ್ಪದೊಂದಿಗೆ, ಆ ಶತ್ರುವಿನೊಂದಿಗೆ ಇವರನ್ನು ಕೂಡ ನರಕಕ್ಕೆ ಹಾಕ್ತಾರ. ಅಲ್ಲೇಲೂಯಾ. ಇನ್ನ ನ್ಯಾಯ ತೀರ್ಪಾಗಿಲ್ಲ, ನರಕ ಖಾಲಿ ಇದೆ. ಅಲ್ಲೇಲೂಯಾ. ಆದ ಕಾರಣ ಒಂದೇ ಸಾರಿ ನ್ಯಾಯ ತೀರ್ಪು, ಅದು ಎಂಟಿ ಆಗಿದೆ. ಒಂದೇ ಸಾರಿ ಅಂತ್ಯ ಆದ ಮೇಲೆ, ಅಂತ್ಯದಲ್ಲಿ ನ್ಯಾಯ ತೀರ್ಪು ಆಗುತ್ತಲ್ಲ, ಅವಾಗ ಒಂದೇ ಸಾರಿ ಅಲ್ಲಿ ನರಕದಲ್ಲಿ ಜನಗಳನ್ನ, ಶತ್ರುವನ್ನ ಹಾಕ್ತಾರೆ. ಎರಡನೇದಾಗಿ ದೇವರ ಮಕ್ಕಳನ್ನ ಬಲಭಾಗದಲ್ಲಿ ಪರಲೋಕದಲ್ಲಿ ನಿಲ್ಲಿಸ್ತಾರೆ. ಅಲ್ಲೇಲೂಯಾ. ಹಂಗಂತ ಹೇಳ್ಬಿಟ್ಟು ಇವತ್ತು ಪರಲೋಕದಲ್ಲಿ ಜನರಿದ್ದಾರೆ ಅಂತ ನೆನೆಸ್ಕೊಂಡ್ಬೇಡ್ರಿ, ಪರಲೋಕದಲ್ಲೂ ಜನರಿಲ್ಲ. ಅಲ್ಲೇಲೂಯಾ. ಪಾಸ್ಟರ್ ಎಲ್ಲೋ ಹೋಗ್ತಾ ಇದ್ದಾರೆ, ಎಲ್ಲೂ ಹೋಗ್ತಾ ಇಲ್ಲ. ಮತ್ತೆ ಪರಲೋಕದಲ್ಲಿ ಯಾರಿದ್ದಾರೆ? ಪರಲೋಕದಲ್ಲಿ ತ್ರಿಯೇಕ ದೇವರಿದ್ದಾರೆ. ಪರಲೋಕದಲ್ಲಿ ಸಿಂಹಾಸನ ಇದೆ, ಪರಲೋಕದಲ್ಲಿ ದೊಡ್ಡ ಬೆಳಕಿದೆ, ಪರಲೋಕದಲ್ಲಿ ಯಜ್ಞದ ಕುರಿಮರಿಯಾದಂತ ಯೇಸು ಕ್ರಿಸ್ತನಿದ್ದಾನೆ. ಅವರೊಂದು ಸಿಂಹಾಸನದ ಮೇಲೆ ಕೂತಿದ್ದಾನೆ, ತಂದೆಯಾದ ದೇವರ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಅಲ್ಲಿ ದೇವದೂತರುಗಳಿದ್ದಾರೆ, ಅಲ್ಲಿ ಹಿರಿಯರಿದ್ದಾರೆ, 24 ಮಂದಿ ಹಿರಿಯರು, 4 ಜೀವಿಗಳು ಅಲ್ಲಿ ಇದ್ದಾವೆ. ಪರಲೋಕದಲ್ಲಿ ಮನುಷ್ಯರು ಇಲ್ಲ. ಇನ್ನೂ ಒಂದು ಮಾತಲ್ಲಿ ನೀವು ಕೇಳಬಹುದು, ಮತ್ತೆ ಯೇಸು ಸ್ವಾಮಿ ಜನರು ಕರ್ಕೊಂಡೆಲ್ಲೋದ್ರು, ಮತ್ತೆ ಭಕ್ತರು ಪರಿಶುದ್ಧರು ಸಾಯುವಂತವ್ರು ಎಲ್ಲೋಗ್ತಾರೆ? ಅಲ್ಲೇಲೂಯಾ. ಟೋಟಲ್ಗೆ 3 ಆಕಾಶ ಇದೆ. ಎಷ್ಟು ಆಕಾಶ? ಒಂದನೇದಾಗಿ ನಾವು ಕಾಣ್ತಾ ಇರುವಂತ ಆಕಾಶ, ಎರಡನೇದಾಗಿ ಮಧ್ಯಾಕಾಶ. ಮಧ್ಯಾಕಾಶ ಕೇಳ್ತಾರೆ, ಇನ್ನೊಂದು ಪದದಲ್ಲಿ ವಿಶ್ರಾಂತಿಯ ಸ್ಥಳ. 3ನೇ ಆಕಾಶ ಇದೆ. ಆ 3ನೇ ಆಕಾಶ ದಾಟುವಾಗಲೇ ಪರಲೋಕ. ಅಲ್ಲೇಲೂಯಾ, ಅಲ್ಲೇಲೂಯಾ. ಈ 3 ಆಕಾಶಗಳಿಂದ ದಾಟಬೇಕಾದ್ರೆ ನೀನು ಈ 3 ಮಂಡಲಗಳಲ್ಲಿ ಪರಿಶುದ್ಧವಾಗಿರ್ಬೇಕ. ಅರ್ಥ ಆಗ್ತಾ ಇದೆಯಾ? ಕಾಣೋ ಆಕಾಶ, ಕಾಣುವಂತ ಆಕಾಶ, ಮಧ್ಯ ಆಕಾಶ, ಪರಲೋಕದ. ಅಲ್ಲೇಲೂಯಾ. ಈ 3 ಆಕಾಶಗಳಿಂದ ದಾಟಿ ಹೋಗಬೇಕಾದ್ರೆ ನಿನ್ನಲ್ಲಿರುವಂತ 3 ಮಂಡಲ ಇದೆ. ಒಂದು ಶರೀರದ ಮಂಡಲ, 2 ಆತ್ಮದ ಮಂಡಲ, ಅಲ್ಲೇಲೂಯಾ, 3 ಪ್ರಾಣದ ಮಂಡಲ. ಆತ್ಮ, ಪ್ರಾಣ, ಶರೀರ. ಈ 3 ಮಂಡಲಗಳಲ್ಲಿ ನೀನು ಪರಿಶುದ್ಧವಾಗಿದ್ರೆ ನೀನ್ ಜಯಿಸಿದೆ ಅಂತ ಅರ್ಥ, ನೀನ್ ಸಕ್ಸಸ್ಫುಲ್ ಅಂತ ಅರ್ಥ, ನೀನೇ ಪರಲೋಕಕ್ಕೆ ಸಿದ್ಧವಾಗಿದೆಯಾ ಅಂತ ಅರ್ಥ. ಅಲ್ಲೇಲೂಯಾ. ಆತ್ಮ, ಪ್ರಾಣ, ಶರೀರ, ಈ 3 ಮಂಡಲಗಳಲ್ಲಿ ನೀನು ಶುದ್ಧವಾಗಿದ್ರೆ ಈ 3 ಮಂಡಲಗಳು ದಾಟಿ ಹೋಗ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ರಕ್ಷಣೆ ಯಾವಾಗ ಸಿಗುತ್ತೆ? ಸಮರ್ಪಣೆಯಲ್ಲಿ ರಕ್ಷಣೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಸಮರ್ಪಣೆಯಲ್ಲಿ ರಕ್ಷಣೆಗಾಗಿಯೇ ಸಮರ್ಪಿಸಿದ್ದೇವೆ. ಕೆಲವು ಜನರು ಸುಮ್ಮನೆ ನಮ್ಮ ಅಕ್ಕನ ಮಗಳು ದಿಕ್ತಂತ ತಗೊಂಡ್ಲು, ಮತ್ ಜ್ಞಾನ ಹಾಕಿ ಅಂತ ತಗೊಂಡು. ಅಲ್ಲೇಲೂಯಾ. ನಮ್ ತಾತ ತಗೊಂಡ್ರು, ಅದಕ್ಕೆ ನಮ್ಮ ಅಜ್ಜಿ ತಗೊಂಡ್ರು. ಅಲ್ಲೇಲೂಯಾ. ಅವ್ರು ತಗೊಂಡ್ರು, ನಾ ತಗೊಂಡೆ, ಇವ್ರು ತಗೊಂಡ್ರು, ನಾ ತಗೊಂಡೆ. ಅದಕ್ಕೆಲ್ಲ ದೀಕ್ಷಾಸ್ಥಾನ. ನಿನಗೆ ಪರಲೋಕ ಬೇಕೆಂಬ ನಿಶ್ಚಯ ಇದ್ರೆ ಅದಕ್ಕಾಗಿ ನೀನು ಸಮರ್ಪಿಸಬೇಕು. ಸಮರ್ಪಿಸಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತಗೋಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಈಗ ಪರಲೋಕದಲ್ಲಿ ಮನುಷ್ಯರಿಲ್ಲ. ಪರಲೋಕ ಮನುಷ್ಯರಿಲ್ಲ, ದೇವದೂತರು ಮಾತ್ರ ಇದೆ. ಮತ್ತೆ ಮನುಷ್ಯರಲ್ಲಿ ವಾಕ್ಯ ಹೇಳ್ತದೆ, ಮನುಷ್ಯರು ಪರಿಶುದ್ಧರಾಗಿ ಸಾಯುವಂತವರು, ದೇವ ಭಕ್ತರು, ಯಾರೇ ಸತ್ರು ಇವರೆಲ್ಲರೂ ವಿಶ್ರಾಂತಿ ಸ್ಥಳಕ್ಕೆ ಹೋಗ್ತಾರಂತೆ. ವಿಶ್ರಾಂತಿ ಸ್ಥಳ ಎಲ್ಲಿದೆ? ಮಧ್ಯಾಕಾಶ. ನಾವು ಕಾಣ್ತಾ ಇರಲ್ಲ ಆಕಾಶ ಅದಲ್ಲ, ಅದಕ್ಕೆ ಮೇಲೊಂದು ಆಕಾಶ ಇದೆ. ಅದರಲ್ಲಿ ಭಕ್ತರು ಇಡಲ್ಪಡ್ತಾರೆ. ಯೇಸು ಕ್ರಿಸ್ತನ ಮತ್ತೆ ಬರುವಾಗ ಅವರೊಂದಿಗೆ ಅವರು ಸೇರಿ ಬರ್ತಾರಂತೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಈಗ ನೀವ್ ಹೇಳ್ರಿ, ಸಮರ್ಪಣೆ ಮಾಡಿದಿರಾ ಮಾಡಿಲ್ವಾ? ಮತ್ತೆ ಬರ್ತೀನಿ, ಏನ್ ಸಮರ್ಪಣೆ ಅಂದ? ಅಲ್ಲೇಲೂಯಾ. ಸಮರ್ಪಣೆ ಅಂದ್ರೆ ಏನು? ಯಾರಾದ್ರೂ ಗೊತ್ತಾ? ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಸಮರ್ಪಣೆ ಅಂದ್ರೆ ಗೊತ್ತಾ? ಅಯ್ಯೋ, ಸಮರ್ಪಣೆ ಅಂದ್ರೆ ಗೊತ್ತಾ? ದೇವರಲ್ಲಿ ಸಮರ್ಪಣೆ.
ಗೊತ್ತಿಲ್ಲ. ಅದೇ ಸಮರ್ಪಣೆ. ಎಲ್ಲಿವರೆಗೂ? ಸಾಯೋವರೆಗೂ. ಕೆಲ ಜನರು ಇನ್ನ ಸತ್ತೇ ಇಲ್ಲ, ಅವಾಗಲೇ ಪರಲೋಕ ಸಿಗುತ್ತಾ? ಫಸ್ಟ್ ನೀನ್ ಸಾಯಿ. ಹಾಗಂದ್ರೆ ನಾಳೆ ಹೋಗಿ ಸುಸೈಡ್ ಮಾಡ್ಕೊಬೇಕಾ? ಅದೇ ಹೇಳ್ತಾ ಇಲ್ಲ. ನಾವು ಲೋಕಕ್ಕೆ ಸಾಯ್ಬೇಕು, ಶರೀರದ ಆಸೆಗಳು ಸಾಯ್ಬೇಕು, ಶರೀರದ ಇಚ್ಛೆಗಳು ಸಾಯ್ಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸಮರ್ಪಣೆ. ಹೇಗೆ ಸಮರ್ಪಣೆ? ಒಂದನೇದಾಗಿ ನಿನ್ನ ಆತ್ಮ ಸಮರ್ಪಣೆ ಆಗ್ಬೇಕು, ಎರಡನೇದಾಗಿ ನಿನ್ನ ಶರೀರ ಸಮರ್ಪಣೆ ಆಗ್ಬೇಕು. ಸರ್ವಾಂಗ ಹೋಮದ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಈ ಸರ್ವಾಂಗದ ಹೋಮದಲ್ಲಿ ಬರುವಂತ ಕಾರ್ಯ ಏನು? ಸರ್ವಾಂಗ ಹೋಮದಲ್ಲಿ ಬರುವಂತ ಕಾರ್ಯ ಏನು? ಸಮರ್ಪಣೆ. ಹಲ್ಲೆಲೂಯಾ. ಸೊಲೊಮೋನನು ದೇವರಿಗೆ ಯಜ್ಞದಲ್ಲಿ ಸರ್ವಾಂಗ ಹೋಮಗಳನ್ನ ಮಾಡದಂತೆ. ಅದು 1000 ಯಜ್ಞಗಳನ್ನು ಕೊಟ್ಟು, 1000. ಅದಕ್ಕೆ ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಡ್ತು 1000 ಸ್ತೋತ್ರಗಳು ಅಂತೇಳಿ. ಹಲ್ಲೆಲೂಯಾ. ಆ 1000 ಸ್ತೋತ್ರಗಳನ್ನು ಓದಿ ಅವ್ರು ಹೋಗ್ಬಿಟ್ಟು 100 ಸ್ತೋತ್ರ ಹೇಳಿದ್ರೆ ಬರಲ್ಲ. ಹಲ್ಲೆಲೂಯಾ. 1000 ಸ್ತೋತ್ರಗಳು. ಹಲ್ಲೆಲೂಯಾ. ಎಷ್ಟು ನೋಡ್ರಿ ಹೆಂಗೆ 1000 ಬಲಿಗಳು ಹೋಗ್ಬಿಟ್ಟು 1000 ಸ್ತೋತ್ರಗಳು. ಅದಕ್ಕೊಂದು ಬುಕ್ಕು. ಯಾಕೆ ಹಂಗೆ ಬರಲ್ಲ ಸ್ತೋತ್ರ? ಬುಕ್ ನೋಡಿ ಹೇಳೋ ಸ್ತೋತ್ರ ಬೇರೆ, ಇನ್ನು ಅಂತರ್ಭಾಗದಿಂದ ಬರೋ ಸ್ತೋತ್ರಗಳು ಬೇರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸರ್ವಾಂಗ ಹೋಮ ಅವನು ಸಮರ್ಪಿಸ್ತಾ ಇದ್ದಾನೆ. ಸಮರ್ಪಿಸಿದ ತಕ್ಷಣವೇ ಅವತ್ತೇ ಅದೇ ರಾತ್ರಿಯಲ್ಲೇ ಸ್ವರ್ಗದ ದೇವರು ಸೊಲೊಮೋನನಿಗೆ ದರ್ಶನ ಕೊಡ್ತಾ ಇದ್ದಾರೆ. ಆ ಸಮರ್ಪಣೆ ಕೇಳಿಸ್ಕೊಳ್ರಿ. ಆ ಸಮರ್ಪಣೆ ಏನು? ಆ ಸರ್ವಾಂಗ ಹೋಮ ಏನು? ಅದ್ರ ಕುರಿತು ಮಾತಾಡೋದು ಪ್ರಸಂಗ. ಇಷ್ಟೊತ್ತು ಇದ್ರ ಕುರಿತು ಮಾತಾಡೋಕೆ ನಾನು ಪರಿಚಯ ಮಾಡಿದ್ದು. ಹಲ್ಲೆಲೂಯಾ. ಆ ಸಮರ್ಪಣೆ ಏನು? ಆ ಸರ್ವಾಂಗ ಹೋಮ ಮಾಡಿ ಸಮರ್ಪಿಸಿದಂತ ಸಮರ್ಪಣೆ ಏನು? ಅದರ ಕುರಿತು ಮಾತಾಡುವಂಥದ್ದೇ ಪ್ರಸಂಗ. ಹಲ್ಲೆಲೂಯಾ. ಈಗ ಇಲ್ಲಿ ಸಮರ್ಪಣೆ ಮಾಡಿ ಅವನೇನ್ ಮಾಡ್ತಾ ಇದ್ದಾನೆ? ಸರ್ವಾಂಗ ಹೋಮವನ್ನ ಮಾಡ್ತಾ ಇದ್ದಾನೆ. ಹೋಮ ಅಂದ್ರೆ ಯಜ್ಞಗಳಲ್ಲಿ ಅನೇಕ ಯಜ್ಞಗಳಿವೆ. ಈ ಯಜ್ಞ ಅಂತ ಹೇಳುವಾಗ ಅದು ಶ್ರೇಷ್ಠವಾದದ್ದು. ಆ ಎಲ್ಲಾ ಯಜ್ಞಗಳಲ್ಲಿ ಇದು ಕೂಡ ಒಂದು ಪ್ರಧಾನವಾಗಿರುವಂತ ಒಂದು ಯಜ್ಞವಾಗಿದೆ, ಸರ್ವಾಂಗ ಹೋಮ. ಹಲ್ಲೆಲೂಯಾ. ಸರ್ವಾಂಗ ಹೋಮ. ಹಲ್ಲೆಲೂಯಾ. ಈ ಸರ್ವಾಂಗ ಹೋಮಕ್ಕೆ ಇಬ್ರು ಭಾಷೆಯಲ್ಲಿ ಹೇಳ್ತಾರೆ ಓಲಾ. ಏನು? ಪಗಲ್ಕೊಟ್ಟೆ ಓಲಾ. ಹಲ್ಲೆಲೂಯಾ. ಆಮೇಲೆ ಓಲಾಗೆಲ್ಲ ಬುಕ್ ಮಾಡಿಬಿಟ್ರ. ಆ ಓಲಾ ಊಬರ್ ಕುರಿತು ಇಲ್ಲಿ ಮಾತಾಡ್ತಾ ಇಲ್ಲ. ಸರ್ವಾಂಗ ಹೋಮ. ಸರ್ವಾಂಗ ಹೋಮಕ್ಕೆ ಇಬ್ರು ಪದದಲ್ಲಿ, ಇಬ್ರು ಭಾಷೆಯಲ್ಲಿ ಹೇಳ್ತಾರೆ ಓಲಾ. ಏನು? ಓಲಾ. OLA. ಹಲ್ಲೆಲೂಯಾ. ಇದಕ್ಕೇನಂತ ಹೇಳ್ತಾರೆ? ಏನ್ ಹೇಳ್ತಾರೆ? OLAH. ಏನಾಯ್ತು? ಅದೇನೆ. ಹಲ್ಲೆಲೂಯಾ. ಇಬ್ರು ಪದದಲ್ಲಿ ಸರ್ವಾಂಗ ಹೋಮಕ್ಕೆ ಹೇಳ್ತಾರೆ ಇದು ಓಲಾ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಸರ್ವಾಂಗ ಹೋಮಗಳು ಅಂತ ಹೇಳುವಾಗ, ಸರ್ವಾಂಗ ಹೋಮ ಅಂತ ಹೇಳುವಾಗ ಒಂದು ಕುರಿಯನ್ನಾಗಲಿ, ಒಂದು ಟಗರನ್ನಾಗಲಿ ಅಥವಾ ಹೋರಿಯನ್ನಾಗಲಿ ಸಮರ್ಪಿಸುವಂಥದ್ದು. ಹೇಗೆ ಸಮರ್ಪಿಸುವಂಥದ್ದು ಅಂದ್ರೆ, ಅದರಲ್ಲಿ ಒಂದು ಪಾರ್ಟ್ಸ್ಗಳು ಯಾರು ಮುಟ್ಟಂಗಿಲ್ಲ. ಸರ್ವ ಅಂಗಗಳಂದ್ರೆ ಪಾರ್ಟ್ಸ್ಗಳು. ಒಂದು ಪಾರ್ಟ್ಸ್ಗಳು ಯಾಜಕರು ಕೂಡ ಮುಟ್ಟಂಗಿಲ್ಲ. ಯಾಜಕನು ಕೂಡ ಆ ಸರ್ವಾಂಗದ ಹೋಮದ ಮಾಂಸ ತಿನ್ನಂಗಿಲ್ಲ. ಲೇವಿಯರಾಗ್ಲಿ ಯಾಜಕರಾಗ್ಲಿ ಯಾರಾಗ್ಲಿ ತಿನ್ನಂಗಿಲ್ಲ. ಸರ್ವ ಅಂದ್ರೆ ಪೂರ್ತಿ ಅಂಗಗಳನ್ನ ದೇವರಿಗೆ ಸಮರ್ಪಿಸಬೇಕು. ಹಲ್ಲೆಲೂಯಾ. ಸರ್ವ ಸಮರ್ಪಿಸುವಾಗ ಆ ಸರ್ವವನ್ನು ಸಮರ್ಪಿಸುವಂತ ಕುರಿ ಆಗಲಿ, ಟಗರು ಆಗಲಿ, ಹೋರಿ ಆಗಲಿ, ಅದು ಕಣ್ಣು ಕುರುಡಾಗಿಯೋ, ಕುಷ್ಠವಾಗಿಯೋ, ರೋಗವಾಗಿಯೋ, ಕಾಲಿಲ್ಲದೆಯೋ, ಕುಂಟ ಕಾಲಾಗಿಯೋ, ಈ ರೀತಿ ಏನಾದ್ರೂ ಕಂಡು ಬಂದದಲ್ಲಿ ಅದನ್ನ ದೇವರಿಗೆ ಸರ್ವಾಂಗ ಹೋಮ ಮಾಡಂಗಿಲ್ಲ. ಹಲ್ಲೆಲೂಯಾ. ಸರ್ವ ಅಂಗಗಳು
ಪರಿಶುದ್ಧವಾಗಿರ್ಬೇಕು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸರ್ವ ಹೋಮ, ಸರ್ವಾಂಗ ಹೋಮ, ಸರ್ವ ಹೋಮಗಳನ್ನು ಮಾಡುವಾಗ ಆ ಹೋರಿದಾಗ್ಲಿ ಆ ಕುರಿದಾಗ್ಲಿ ಯಾವ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗಿರಬಾರ್ದು, ಯಾವ ಪಾರ್ಟ್ಸ್ಗಳು ಕೆಟ್ಟೋಗಿರಬಾರ್ದು, ಯಾವ ಪಾರ್ಟ್ಸ್ಗಳು ಹಂಗೆ ಹಿಂಗೆ ಡೊಂಕಾಗಿರಬಾರ್ದು, ಎಲ್ಲ ಸರಿಯಾಗಿರ್ಬೇಕು. ಸರಿಯಾಗಿರುವಂಥದನ್ನ ಸಮರ್ಪಿಸುವಂಥದ್ದೇ ಸರ್ವ ಅಂಗ ಹೋಮ. ಹಲ್ಲೆಲೂಯ. ಈ ಸರ್ವ ಅಂಗ ಹೋಮವನ್ನ ಸೊಲೊಮೋನನು 1000 ಸಮರ್ಪಿಸಿದಂತೆ. ಹಲ್ಲೆಲೂಯ. ಇದು 1000 ಅವನು ಸಮರ್ಪಿಸುವಾಗ ಅದೇ ರಾತ್ರಿಯಲ್ಲಿ ಸ್ವರ್ಗದ ದೇವರು ಅವನ ಸಮರ್ಪಣೆಯ ಸರ್ವಾಂಗ ಹೋಮಗಳ ನಡುವೆ ನನ್ನ ದೇವರು ಇಳಿದು ಬರ್ತಾ ಇದ್ದಾರ. ನಮ್ಮ ದೇವರು ಪ್ರಕಟವಾಗ್ತಾ ಇದ್ದಾರ. ಹಲ್ಲೆಲೂಯ. ಸರ್ವಾಂಗ ಹೋಮದ ವಿಶೇಷತೆ ಏನಂದ್ರೆ, ಅರ್ಪಿಸುವಂತ ಪ್ರಾಣಿಯನ್ನು ಸಂಪೂರ್ಣವಾಗಿ ಬಲಿಪೀಠದ ಮೇಲೆ ದಹಿಸುವಂಥದ್ದು. ಅದನ್ನ ಅರ್ಪಿಸುವಂತ ವ್ಯಕ್ತಿಯು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು. ಹಲ್ಲೆಲೂಯ. ಆ ಸರ್ವಾಂಗ ಹೋಮವನ್ನ ಅರ್ಪಿಸುವಂತವನು ತನ್ನನ್ನೇ ತಾನು ದೇವರಿಗೆ ಅರ್ಪಿಸಿಕೊಳ್ಬೇಕಂತೆ. ಅಂತವನು ಮಾತ್ರವೇ, ಅಂದ್ರೆ ಆ ಡೆಡಿಕೇಶನ್, ಸಮರ್ಪಣೆ, ಈ ಸಮರ್ಪಿಸಿಕೊಳ್ಳುವಂತ ವ್ಯಕ್ತಿಯೇ ಆ ಸರ್ವಾಂಗ ಹೋಮವನ್ನ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಹಳೆ ಒಡಂಬಡಿಕೆಯಲ್ಲಿ ಆ ರೀತಿ ಸರ್ವಾಂಗ ಹೋಮವನ್ನ ಮಾಡ್ತಾ ಇದ್ರು. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಸರ್ವಾಂಗ ಹೋಮವನ್ನ ಮಾಡಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಸರ್ವಾಂಗ ಹೋಮವಾಗಿ ಯಜ್ಞದ ಕುರಿಯಾಗಿ ಮಾರ್ಪಟ್ಟ, ಸಜೀವ ಯಜ್ಞವಾಗಿ ಮಾರ್ಪಟ್ಟ. ಮತ್ತೆ ನಾವು ಬಲಿಯಾಗೋ ಅವಶ್ಯಕತೆ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವಾಗ ಬಲಿಗಳನ್ನು ಕೊಡಬೇಕು, ಸರ್ವಾಂಗ ಹೋಮಗಳನ್ನು ಕೊಡಬೇಕು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಬಂದ ಮೇಲೆ ನಮಗೋಸ್ಕರ ಅವನೇ ಯಜ್ಞವಾಗಿ ಮಾರ್ಪಟ್ಟ. ಆ ಯಜ್ಞದ ಮುಂದೆಗಡೆ ಮತ್ತೊಂದು ಯಜ್ಞ ಸಮರ್ಪಿಸುವಂತ ಇಲ್ಲ. ಮತ್ತೆ ಇನ್ನೇನ್ ಪಾಸ್ಟರ್ ನೀವು ಪ್ರಸಂಗ ಮಾಡ್ತಾ ಇದ್ದೀರಾ? ಇನ್ಯಾವ್ದು ಕುರಿತು ನೀವು ಪ್ರಸಂಗ ಮಾಡ್ತಾ ಇದ್ದೀರಾ? ಇದು ಹಳೆ ಒಡಂಬಡಿಕೆಯಲ್ಲಿ ಸರ್ವಾಂಗ ಹೋಮ ಅಲ್ವಾ? ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಅವಶ್ಯಕತೆ ಇಲ್ವಲ್ಲ? ಯೇಸು ಕ್ರಿಸ್ತನು ಆಲ್ರೆಡಿ ನಮಗಾಗಿ ಸರ್ವಾಂಗ ಹೋಮವಾಗಿ, ಯಜ್ಞವಾಗಿ, ಸಜೀವ ಯಜ್ಞವಾಗಿ ಅವನು ಸಮರ್ಪಿಸಿಕೊಟ್ಟಲ್ಲ. ಮತ್ತೆ ನಾವು ಯಜ್ಞ ಆಗಲಿಕ್ಕೆ ಅವಶ್ಯಕತೆ ಇಲ್ವಲ್ಲ? ಎಸ್, ನಿಜ. ಆದರೆ ಆತ್ಮೀಕದಲ್ಲಿ ದೇವರು ಮಾತಾಡ್ತಿದ್ದಾರೆ, ನಿನ್ನನ್ನ ದೇವರಿಗೆ ಡೆಡಿಕೇಶನ್ ಮಾಡಬೇಕು. ಒಂದು. ಎರಡನೇದಾಗಿ ದೇವರು ಹೇಳ್ತಾರೆ, ನಿನ್ನ ಸಂಪೂರ್ಣವಾಗಿ ದೇವರಿಗೆ ಸಜೀವ ಯಜ್ಞವಾಗಿಯೂ, ಎರಡನೇದಾಗಿ ನಿನ್ನ ಸಂಪೂರ್ಣವಾಗಿ ಸರ್ವ ಅಂಗ ಹೋಮವಾಗಿ ಮಾಡ್ಬೇಕಂತೆ. ಹಲ್ಲೆಲೂಯ. ನಿನ್ನನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸ್ಬೇಕಂತೆ. ಹಲ್ಲೆಲೂಯ. ಇದು ಹೇಗೆ ಸಮರ್ಪಿಸುವಂಥದ್ದು, ಇದು ಏನು ಅಂತ ಹೇಳಿ ನೋಡೋದಾದ್ರೆ, ರೋಮಾಪುರದವರಿಗೆ 12ನೇ ಅಧ್ಯಾಯದಲ್ಲಿ 1-2 ವಾಕ್ಯಗಳನ್ನು ತೆಗೆದುಕೊಂಡು ನೋಡ್ರಿ. ಅಲ್ಲಿ ವಾಕ್ಯ ಬೀಳ್ತದೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿಯೂ, ಮೀಸಲಾಗಿಯೂ, ಮೆಚ್ಚುಗೆಯಾಗಿಯೂ. ಓದ್ರಿ, ವಾಕ್ಯ ಓದ್ರಿ, ಬೇಗ ಪಾಠ ಓದ್ರಿ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅರ್ಪಿಸ್ಬೇಕಂತೆ. ಹಲ್ಲೆಲೂಯ. ಯಜ್ಞಕ್ಕೆ ಸಮವಾಗಿ, ಸಜೀವ ಯಜ್ಞಕ್ಕೆ ಸಮವಾಗಿ, ಮೀಸಲಾಗಿ ನಮ್ಮ ದೇಹಗಳನ್ನ ದೇವರಿಗೆ ಅರ್ಪಿಸ್ಬೇಕಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಅರ್ಥ ಏನು? ಸರ್ವ ಅಂಗ ಅಂದ್ರೆ ಸರ್ವದೇಹದ ಪಾರ್ಟ್ಸ್, ಸರ್ವದೇಹದ ಪಾರ್ಟ್ಸ್. ಕಣ್ಣು, ಕಿವಿ, ಮೂಗು, ಬಾಯಿ, ತುಟಿ, ನಾಲಿಗೆ, ಮನಸ್ಸು, ಚಿಂತೆ, ಹೃದಯ, ಕೈ, ಕಾಲು, ಬೆರಳು, ನರ, ನಾಡಿ, ಮಾಂಸ, ಹೊದಿಕೆ, ಪ್ರತಿ ಒಂದು ದೇವರಿಗೆ ಸರ್ವಾಂಗವಾಗಿ ನಾವು ಸಮರ್ಪಿಸ್ಬೇಕಂತೆ. ಇದೇ ಸಮರ್ಪಣೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದೇ ಸಮರ್ಪಣೆ. ಇವತ್ತು ಎಷ್ಟೋ ಸಭೆಗಳಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಿತರನ್ನು ತೆಗೆದುಕೊಂಡು ದೇವರ ಮಕ್ಕಳಾಗಿ ಮಾರ್ಪಟ್ಟಂತವರು ಇವತ್ತು ನಾವು ನೋಡ್ತೇವೆ, ಅವರು ಜೀವಿಸ್ತಾ ಇರುವಂತ ಜೀವಿತ ಅಸಹ್ಯ, ಅವರ ಬದುಕು ಅಸಹ್ಯ, ಅವರ ನಡವಳಿಕೆ ಅಸಹ್ಯ.
ಅವ್ರ ಚಿಂತೆಗಳು ಅಸಹ್ಯ, ಅವ್ರ ಮಾತುಗಳು ಅಸಹ್ಯ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಯಾವ ಕ್ರೈಸ್ತರು, ಬರೆದಿಟ್ಕೊಳ್ರಿ, ಈ ಪ್ರಪಂಚದಲ್ಲಿರುವಂತ ಯಾವ ಕ್ರೈಸ್ತರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ ನಾನು ಯಾನೇಕೆ ಸ್ವಾಮಿ ನಂಬದೆ, ನೀರಿನಲ್ಲಿ ಮುಳುಗದೆ, ನಾನು ಯಾಕೆ ದೀಕ್ಷಿತನ ತೆಗೆದುಕೊಂಡೆ? ನನ್ನ ದೇವರೇ, ನನ್ನ ದೇವರೇ, ಎಂತ ಬೋಧಕರನ್ನು ನೀನು ನನಗೆ ಕೊಟ್ಟಿ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿರುವಂತ ಯಾವ ಗಲ್ಲಿ, ಯಾವ ಮೂಲೆ, ಯಾವ ಜಗತ್ತಲ್ಲಿರುವಂತ ಕ್ರೈಸ್ತರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಇನ್ಯಾರು ಹೋಗ್ತಾರೆ? ಇನ್ಯಾರು ಹೋಗ್ತಾರೆ? ಈ ಪ್ರಪಂಚದಲ್ಲಿ ಕ್ರೈಸ್ತರು ಪರಲೋಕಕ್ಕೆ ಹೋಗಲ್ಲ. ಯಾರಾದ್ರೂ ಹೋಗೋದಾದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಅದು ದೇವರ ಮಕ್ಕಳು. ಹಲ್ಲೆಲೂಯಾ. ನಮ್ ದೇವರಿಗೆ ಕ್ರೈಸ್ತರು ಬೇಕಾಗಿಲ್ಲ, ನಮ್ ದೇವರಿಗೆ ದೇವರ ಮಕ್ಕಳು ಬೇಕು. ಆಳುವಿನ ಅರ್ಥ ಆಗಿಲ್ಲ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12-13 ವಾಕ್ಯ ಓದ್ರಿ ಬೇಗ ಪಟ್ಟಂತ. ತಲೆ ಓದ್ಬಿಟ್ಟು ಬಾಲ ಬಿಡ್ಬೇಡ್ರಿ, ಬಾಲ ಓದ್ಬಿಟ್ಟು ತಲೆ ಬಿಡ್ಬೇಡ್ರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಕೇಳಿಸ್ಕೊಳ್ರಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದರೋ, ಆತನನ್ನ ನಿನ್ನ ಆತ್ಮ ಪ್ರಾಣ ಶರೀರದಲ್ಲಿ ಅಂಗೀಕರಿಸಿದ್ರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳು ಆಗುವಂತ ಅಧಿಕಾರವನ್ನು ಕೊಟ್ಟನು. ಮುಂದೆ ಇವರು ರಕ್ತ ಸಂಬಂಧದಿಂದಾಗಲಿ, ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷನ ಸಂಕಲ್ಪದಿಂದಾಗಲಿ ಹುಟ್ಟಿದವರು ಅಲ್ಲವೇ ಅಲ್ಲ, ದೇವರಿಂದಲೇ ಹುಟ್ಟಿದವರು. ಸಾಕು, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದನು, ನಾನು ನನ್ನ ಇಷ್ಟದಂತೆ ಮಾಡುವುದಕ್ಕಾಗಿ ಇಲ್ಲಿ ಬಂದವನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯ ಮಾತುಗಳನ್ನ ಕೇಳಿ ಅದರಂತೆ ನಾನು ಮಾಡ್ತಾ ಇದ್ದೀನಿ. ಈಗ ನನ್ನ ಸಮಯ ಆಯ್ತು, ನಾನು ತಂದೆ ಹತ್ರ ಹೋಗ್ತೀನಿ. ಹಲ್ಲೆಲೂಯಾ. ತಂದೆಯ ಮಾತುಗಳಿಗೆ ಯಾರು ಸಮರ್ಪಿಸಿ ಕೊಡ್ತಾನೋ ಅಂತವನು ಮಗನಾಗಿರ್ತಾನೆ. ಆ ಮಗನಲ್ಲಿರ್ತಾನೆ ದೇವರಿರೋ ಜಾಗದಲ್ಲಿ, ತಂದೆಯರ ಜಾಗದಲ್ಲಿ ಇರ್ತಾನೆ. ಯೇಸು ಕ್ರಿಸ್ತನು ಹೇಳಿದನು, ನಾನಿರುವ ಜಾಗಕ್ಕೆ ನೀವು ಬರಬೇಕಂತೇಳಿ, ಇದು ನಾನು ಹೋಗಿ ನನ್ನ ಮಕ್ಕಳಿಗಾಗಿ ಬೀಡಾರಗಳನ್ನ, ಮನೆಯನ್ನ, ಪರಲೋಕದಲ್ಲಿ ಜಾಗವನ್ನು ರೆಡಿ ಮಾಡ್ತೀನಿ. ಕ್ರೈಸ್ತರಿಗಲ್ಲ. ಅಲ್ಲೋ, ಈ ಪ್ರಪಂಚದಲ್ಲಿ ಪೆಂತೆಗೋ ಸಭೆಯಿಂದ ಹಿಡಿದು ಯಾವ 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 ಸಂಸ್ಥೆಗಳ ವಿಶ್ವಾಸಿಗಳಿದಾರೋ ಅವರೆಲ್ಲರಿಗೂ ದೇವರದ ಒಂದೇ ಮಾತು, ಕ್ರೈಸ್ತರಾಗಿದ್ರೆ ನಥಿಂಗ್, ನೋ, ಏನು ಪ್ರಯೋಜನ ಇಲ್ಲ. ಈ ಪ್ರಪಂಚದಲ್ಲಿ ಯಾರೆಲ್ಲ ಇಲ್ಲಿವರೆಗೂ ಕ್ರೈಸ್ತನು ಕ್ರೈಸ್ತಳು ಕ್ರೈಸ್ತನು ಕ್ರೈಸ್ತರು ಅನ್ಕೊಂಡಿದ್ರು, ಈ ಪ್ರಸಂಗ ಕೇಳಿ ಇದಕ್ಕೆ ಮೇಲೆ ನೀವು ಕ್ರೈಸ್ತರಾಗಬಾರದು, ನೀವು ದೇವರ ಮಕ್ಕಳಾಗಬೇಕಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ಮಕ್ಕಳಾಗಬೇಕು. ಕ್ರೈಸ್ತರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ರೈಸ್ತರು ನೋಡ್ಬಿಟ್ಟೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಕ್ಷಣೆ ಹೊಂದಿಲ್ಲ, ಯೇಸುವನ್ನು ಸ್ವೀಕಾರ ಮಾಡಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಕ್ರೈಸ್ತರು ಅಷ್ಟು ಡೇಂಜರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ರೈಸ್ತರ ಅವರ ನಡವಳಿಕೆ, ಅವರ ಜೀವನ, ಅವರ ಬದುಕು, ಅವರ ಶೈಲಿಯನ್ನ ನೋಡಿ ಯೇಸುವನ್ನ ಅಂಗೀಕಾರ ಮಾಡಿಲ್ಲ. ಅವರು ಬೌದ್ಧ ಧರ್ಮವನ್ನ ಅಂಗೀಕಾರ ಮಾಡಿದ್ರು. ಅಂದ್ರೆ ನನ್ನ ದೇವರಿಗೆ ಕ್ರೈಸ್ತರು ಬೇಕಾಗಿಲ್ಲ, ನನ್ನ ದೇವರಿಗೆ ದೇವರ ಮಕ್ಕಳು ಬೇಕು. ಕ್ರೈಸ್ತರು ಅಂತ ಹೇಳುವಾಗ ಅವರ ಒಳಗಡೆ ಪ್ರಪಂಚ ಇರ್ತದೆ. ದೇವರ ಮಕ್ಕಳು ಅಂತ ಹೇಳುವಾಗ ಅವರಲ್ಲಿ ಪರಲೋಕ ರಾಜ್ಯ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವ್ ಹೇಳ್ರಿ, ಕ್ರೈಸ್ತರಾಗ್ಲಿಕ್ಕೆ ಇಷ್ಟಪಡ್ತೀರಾ, ದೇವ್ರ ಮಕ್ಕಳಾಗ್ಲಿಕ್ಕೆ ಇಷ್ಟಪಡ್ತೀರಾ?
ಈಗ ದೇವರ ಮಕ್ಕಳಾಗಬೇಕಂದ್ರೆ ನೀವು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ರಕ್ತ ಸಂಬಂಧದಿಂದಾಗಲಿ ಹುಟ್ಟಿದವರಾಗಿರಬಾರ್ದು. ನೀವು ದೇವರಿಂದಲೇ ಹುಟ್ಟಿದವರಾಗಿರಬೇಕು. ಆತ್ಮನಿಂದ, ದೇವರಿಂದ, ವಾಕ್ಯದಿಂದ ಹುಟ್ಟುವಂಥದ್ದು ಯಾವತ್ತಿಗೂ ಅದು ನಷ್ಟ ಆಗಲ್ಲ, ಅದು ಲಾಭ. ದೇವರಿಂದ ಹುಟ್ಟಿದವನು, ಆತ್ಮದಿಂದ ಹುಟ್ಟಿದವನು ಸತ್ರು ಬದುಕ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಇಲ್ಲೇ ಇದ್ದೀರಾ? ರಕ್ತದಿಂದಾಗಲಿ, ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟದೆ ಇದನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಟು ಹೊಸದಾಗಿ ಕ್ರಿಸ್ತನಲ್ಲಿ ಹುಟ್ಟುವಂಥವನು, ಅಲ್ಲೇಲೂಯ, ಹೊಸದಾಗಿ ಕ್ರಿಸ್ತನಲ್ಲಿ ಹುಟ್ಟುವಂಥವನು ಆತ್ಮದಲ್ಲಿ ಹುಟ್ಟುವನಾಗಿರ್ತಾನೆ. ಅಲ್ಲೇಲೂಯ. ದೇವರ ವಾಕ್ಯ ಹೇಳ್ತದೆ, ಆತ್ಮದಲ್ಲಿ ಹುಟ್ಟಿದೆಲ್ಲವೂ ಅದು ಸತ್ರು ಮತ್ತೆ ಬದುಕುತ್ತೆ. ಆತ್ಮದಲ್ಲಿ ಹುಟ್ಟಿದವನು ಎಲ್ಲವನ್ನ ಜಯಿಸುತ್ತೆ. ಹಲೋ, ಆತ್ಮದಲ್ಲಿ, ಕ್ರಿಸ್ತನಲ್ಲಿ, ದೇವರಲ್ಲಿ ಹುಟ್ಟಿದ್ರೆ ನೀನ್ ಜಯಿಸ್ತೀಯ. ಏನ್ ಜಯಿಸ್ತೀಯ? ಏನ್ ಜಯಿಸ್ತೀಯ? ನಾವ್ ಯಾವಾಗ ಹೇಳೋದಂದ್ರೆ, ನಾನು ಸೈತಾನ್ ಜಯಿಸ್ತೀನಿ, ಸೈತಾನ್ ಜಯಿಸ್ತೀನಿ. ನಮ್ಮೊಳಗಡನೆ 24 ಸೈತಾನ ಇಟ್ಕೊಂಡು ನಾನು ಸೈತಾನ ಜಯಿಸ್ತೀನಿ, ಸೈತಾನ. ಅಲ್ಲೇಲೂಯ, ಅಲ್ಲೇಲೂಯ. ಏನ್ ಪಾಸ್ಟರ್, ನಮ್ಮ ಒಳಗಡೆ 24 ಸೈತಾನ ಇದಾನೇನು? ಎಸ್, ಅಲ್ಲೇಲೂಯ. ಹೆಂಗ್ ಹೇಳ್ತೀರಿ ಪಾಸ್ಟರ್? ದೇವರ ವಾಕ್ಯ ಹೇಳ್ತದೆ, ಒಂದು ವೇಳೆ ಈ ಎರಡು ಕಣ್ಣಲ್ಲಿ ಈ ಒಂದು ಕಣ್ಣು ಮಾತ್ರ ಜಾಸ್ತಿ ಪಾಪದ ಕಡೆಗೆ, ಹೆಣ್ಣು ಕಡೆಗೆ ಕರ್ಕೊಂಡೋದ್ರೆ, ಗಂಡು ಕಡೆಗೆ ಕರ್ಕೊಂಡೋದ್ರೆ ನೀನೇನ್ ಮಾಡ್ಕೋತ? ನೀನ್ ಕಂಟ್ರೋಲ್ ಬರಲ್ವಾ ಅದು? ಆಮೇಲೆ ಅಷ್ಟೇ ಕಂಟ್ರೋಲ್ ಬರ್ತದಂತೆ, ಇಲ್ಲಿ ಮಾತ್ರ. ಅಲ್ಲೇಲೂಯ. ದೇವರ ವಾಕ್ಯ ಬರ್ತದೆ, ಒಂದು ಕಣ್ಣು ಮಾತ್ರ ಕಂಟ್ರೋಲ್ ಬಂದು ಒಂದು ಕಣ್ಣು ನಿನ್ನ ಕಂಟ್ರೋಲ್ ಬರಲ್ವಾ, ಆ ಕಣ್ಣು ಕಿತ್ತು ಸಾಕು ಅಂತ. ಅಲ್ಲೇಲೂಯ. ರೆಡಿನಾ? ರೆಡಿನಾ? ಇವತ್ತೆಲ್ಲ 4 ಕಣ್ಣು ಆಗ್ಬಿಟ್ಟಿದೆ. ಏನ್ ಪಾಶ್ರಮ? 4 ಕಣ್ಣು ಆಗ್ಬಿಟ್ಟಿದೆ. ಭಾಗ್ಯವಂತರು. ಅಲ್ಲೇಲೂಯ. ಒಂದು ಕಣ್ಣು ನಿನ್ನ ಕಂಟ್ರೋಲ್ ಇದೆ, ಒಂದು ಕಣ್ಣು ಕಂಟ್ರೋಲ್ ಬಂದಿಲ್ವಾ, ಆ ಕಣ್ಣು ನಿನಗೆ ಬೇಡ. ಆ ಕಣ್ಣು ತೆಗೆದು ಬಿಸಾಕು, ಕಿತ್ತು ಬಿಸಾಕು. ಅಲ್ಲೇಲೂಯ. ಆ ಪಾಪ ಕೆಳ್ಕೊಂಡು ಹೋಗೋ ಕಣ್ಣಿನ ನಿಮಿತ್ತವಾಗಿ ನೀನ್ ನರಕಕ್ಕೆ ಹೋಗ್ಬೇಕಿನ್ನ ಆ ಒಂದು ಕಣ್ಣಿಲ್ದಿರ ಸ್ವರ್ಗದಲ್ಲಿ ಹೋಗಿ ಸೇರೋದ್ ಮೇಲೆ ಅಂತ ವಾಕ್ಯ ಹೇಳ್ತದ. ಅಲ್ಲೇಲೂಯ. ಇದಕ್ ಮೇಲೆ ಹೋಗ್ತಾ ನನ್ನ ಕಣ್ಣು ಹತ್ರ ಒಳ್ಳೆ ಚಾಕು ತಗೊಂಡು ಹೋಗ್ತೀನಿ ಪಾಶ ಅಂತ ಹೋಗ್ಬಿಡ್ರಿ. ಅಲ್ಲೇಲೂಯ, ಅಲ್ಲೇಲೂಯ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಈ ನಿನ್ನ ಕೈಗಳು ಎಷ್ಟು ನೀನು ದೇವರ ವಾಕ್ಯ ಕೇಳಿ, ದೇವರ ಬೋಧನೆ ಕೇಳಿ, ದೇವರ ಮಾತುಗಳಿಗೆ ನೀನು ಒಳಗಾಗದೆ ಆ ಕೈಗಳು ಪಾಪಕ್ಕೆ ಕರ್ಕೊಂಡೋದ್ರೆ ದೇವರ ವಾಕ್ಯ ಹೇಳ್ತದೆ, ಆ 2 ಕೈಗಳ ನಿಮಿತ್ತವಾಗಿ ಹೋಗಿ ನರಕದಲ್ಲಿ ಬೀಳೋಕಿನ್ನ ಆ 2 ಕೈಗಳನ್ನ ಕಟ್ ಮಾಡಿ ಬಿಸಾಕಿ ಪರಲೋಕಕ್ಕೆ ಹೋಗುವಂತ. ನಾನು ಹೇಳ್ತಾ ಇದ್ದೀನೋ ಏಸಪ್ಪ ಹೇಳಿದ್ರ? ಸರಿ. ಈಗ ನಿನ್ನ ಬಾಯಲ್ಲಿ ಅಲ್ಕ ಮಾತು ಬರೋದಿಲ್ಲ, ಸುಳ್ಳು ಬರೋದಿಲ್ಲ, ಬೈಗಳು ಬರೋದಿಲ್ಲ, ನನ್ನ ಬಾಯಿ ಜಗಳ ಮಾಡಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಕೈ ತೆಗಿ. ಸ್ತೋತ್ರಂ ಸ್ತೋತ್ರಂ ಅಲ್ಲೇಲೂಯ. ಹಂಗ ಅಂದಮೇಲೆ ಈಗ ನೀವ್ ಹೇಳ್ರಿ, ಪರಲೋಕ ಬೇಕಾ ಬೇಡ? ಗಟ್ಟಿಯಾಗಿ ಹೇಳ್ಬೇಕು. ಪರಲೋಕ ಬೇಕಾ ಬೇಡ? ಬೇಕು ಅಂದ್ರೆ ಇವತ್ತು ಇಲ್ಲಿಂದ ಹೋಗಕ್ಕೆ ನಮ್ಮ ಮುಂಚೆ ಪಾಶ್ರಮ ಕತೆ ರೆಡಿ ಮಾಡು. ನಿಮ್ ನಾಲಿಗೆ ಎಲ್ಲ ಕಟ್ ಮಾಡ್ತೀನಿ. ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಬಾಯಿ ಪಾಪದ ನಿಮಿತ್ತವಾಗಿ, ನಿನ್ನ ನಾಲಿಗೆ ನುಡಿ ಬಂದ ಪಾಪದ ನಿಮಿತ್ತವಾಗಿ ನೀನು ಹೋಗಿ ನರಕದಲ್ಲಿ ಬೀಳಕ್ಕಿಂತ ಮುಂಚೆ ಆ ನಾಲಿಗೆ ಕಟ್ ಮಾಡಿ ಪರಲೋಕಕ್ಕೆ ಹೋಗು. ಅಲ್ಲೇಲೂಯ. ಅಲ್ಲಿ ಯೇಸು ಕ್ರಿಸ್ತನ ಕಣ್ಣು ಕೊಡ್ತು, ಕಿವಿ ಕೊಡ್ತು, ಬಾಯಿ ಕೊಡ್ತು, ಕೈಗಳು ಕೊಡ್ತು ಮಾತಾಡ್ತಿದ್ದಾರೆ. ಅಂದ್ರೆ ನನ್ನಲ್ಲಿರುವಂತ ಸರ್ವ ಅಂಗಗಳ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ವಾಕ್ಯನ ಓದಿ ರೋಮಪುರದಲ್ಲಿ 12ನೇ ಅಧ್ಯಾಯದಲ್ಲಿ ನೀವು ನಿಮ್ಮ ದೇಹಗಳನ್ನ ಕರ್ತನಿಗೆ ಮೀಸಲಾಗಿ ಸಜೀವ ಯಜ್ಞವಾಗಿ ಮೀಸಲಾಗಿ ಸಮರ್ಪಿಸಿರಿ. ಹಾಗೆ ನೀವು ವಾಕ್ಯ ಕೆಳಗಡೆ ಓದ್ಕೊಂಡು ಬರುವಾಗ ಒಂದು ಹೊಸ ಮನಸ್ಸಾಕ್ಷಿಯನ್ನ, ಒಂದು ಹೊಸ ಹೃದಯವನ್ನ ಹೊಂದಿಕೊಳ್ಳ್ರಿ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ.
ಆದ್ರೆ ನೀನು ಸಮರ್ಪಣೆ ಮಾಡಿದ್ಮೇಲೆ ನೀನ್ ದೇವ್ರ ಮಗುವಾಗಿ ಜೀವಿಸ್ಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ನೀವ್ ಹೇಳ್ಬೇಕು, ಇಲ್ಲ ಪಾಸ್ಟ್ರೆ, ಇಲ್ಲಿವರೆಗೂ ನಾನು ಕ್ರೈಸ್ತನಾಗಿ ಜೀವಿಸಿಲ್ಲ, ಕ್ರೈಸ್ತನಾಗಿ ಜೀವಿಸಿಲ್ಲ, ನಾನು ದೇವರ ಮಗನಾಗಿ ದೇವರ ಮಗಳಾಗಿ ಜೀವಿಸ್ತಾನ ಕೇತ ನೋಡೋಣ. ಮತ್ತೆ ಆಳಾಳ ಪರಲೋಕದಲ್ಲಿ ಇರುವ ನೀನ್ ಹೇಳಿದ್ರು ನೀನ್ ಹೇಳಿಲ್ಲ, ನೀನ್ ನೀನ್ ಹಾಡಿಲ್ಲ ಅಂದ್ರು ಅವ್ರು ಪರಲೋಕದಲ್ಲೇ ಇರ್ತಾರ. ಅಲ್ಲೇಲೂಯ. ಅಲ್ಲೋ ಸಭೆಗೆ ಬಂದು ದೀಕ್ಷೆ ಸ್ಥಾನ ತೆಗೆದುಕೊಂಡು ಎಳೆಕೆ ಯಾಕೆ ಅವ್ರು ಇವತ್ತು ಇದ್ದಾರೆ? ಇಲ್ಲ, ದೇವರಾತ್ಮ ಬಂದು ಒಂದೇ ಗೊತ್ತು. ನೆಕ್ಸ್ಟ್ ಬಾಯಿಗೆ ಕಚ್ಚಕ್ಕೆ ಆಗ್ತಲ್ಲ ಅಡಿಕೆ. ಅಲ್ಲೇಲೂಯ. ನಾಚಿಕೆ ಆಗ್ಬೇಕು ಈ ಜೀವನಕ್ಕೆ. ಸರ್ವ ಅಂಗ ಹೋಮ ಅಂದ್ರೆ ಏನ್ ಅನ್ಕೊಂಡಿದ್ದೀರ? ಸರ್ವವನ್ನು ಸಮರ್ಪಿಸುವಂಥದ್ದು. ಅಲ್ಲೇಲೂಯ. ಕೆಲ ಜನರು ಹೇಳ್ತಾರೆ, ಇಲ್ಲ ಬಾಯಿ ಮಾತ್ರ ಒಳಗಡೆ ಹೋಗಲ್ಲ, ಅಗ್ದ್ಬಿಟ್ಟು ಉದ್ಬಿಡ್ತೀನಿ. ದೇವರು ಅಷ್ಟೇ, ಒಳಗಡೆ ಹೊಡೆಯಲ್ಲ, ಈಚೆನೆ ಹೊಡೆಯೋದು. ಎಲೆ ಅಡಿಕೆ ಹಾಕೋರಿದ್ದಾರೆ, ಕಡ್ಡಿ ಪುಡಿ ಹಾಕೋರಿದ್ದಾರೆ, ಅರ್ಶಿನ ಕುಂಕುಮ ಇಟ್ಕೊಳ್ಳೋರಿದ್ದಾರೆ, ಚರ್ಚಿಗೆ ಬಂದಾಗ ಸ್ಟಿಕ್ಕರ್ ತೆಗೆದು ಇಲ್ಲಿಕೊಂಡ್ಬಿಡ್ತಾರೆ. ನಿಮ್ ನಾಟಕ ಎಲ್ಲ ಗೊತ್ತು ದೇವ್ರಿಗೆ. ಮತ್ತೆ ಇಲ್ಲಿಂದ ಆಚೆ ತೆಗೆದ್ಬಿಟ್ಟು ಹಾಕೊಳ್ಳೋದು. ಅಲ್ಲೇಲೂಯ. ಇದು ನಾಟಕನ ಏನಂತೀರ ಅಲ್ವಾ? ನಾಟಕ ಗೀಟಕ ದೇವ್ರ ಹತ್ರ ನಡೆಯಲ್ಲ. ನಡೀತಾ? ಸಭೆಯಲ್ಲಿ ಇರುವಾಗ ಹಂಗೆ ಇರಬೇಕು, ಹೊರಗಡೆ ಹೋಗುವಾಗಲ್ಲ ಹಂಗೆ ಇರಬೇಕು, ಮನೆಯಲ್ಲಿ ಇರುವಾಗ ಹಂಗೆ ಇರಬೇಕು, ಒಂಟಿಯಾಗಿ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತೀಯಲ್ಲ ಅಲ್ಲೂ ಹಂಗೆ ಇರಬೇಕು. ಇಲ್ಲಿ ಮಾತ್ರ ಅಮೇನ್ ಸ್ತೋತ್ರ ಅಮೇನ್. ಇಲ್ಲಿಂದ ಹೋದ್ಮೇಲೆ ಮತ್ತೆ ಇವರಿಗೆ ಕೆಲವು ಜನರು ಅಷ್ಟೇ ಎಳೆಡಿಕೆ ಕೊಟ್ಟಿದ್ದಾರೆ, ಹಾಕೋಬೇಕಾ ಬೇಡ, ಇದು ಶಾಸ್ತ್ರ ಮತ್ತೆ ನಾವ್ ಹೇಳ್ಬೇಕು. ಮತ್ತೆ ಫಸ್ಟೇ ಏನಕ್ಕ ಇದಕ್ಕೆ ಕರೆದ್ರು ಒಂದ್ ಸೀರೆ ಕೊಟ್ಟು ಬಾಯಲ್ಲಿ ಇಟ್ಟಿದಾರ, ನಾವ್ ಹೇಳ್ಬೇಕು ತಗೊಂಬೇಕಾ ತಗೊಂಬಾರ್ದ. ಅಲ್ಲೇಲೂಯ. ಅಲ್ಲೇಲೂಯ. ಸರ್ವಾಂಗ ದೇವರಿಗೆ ಹೋಮ ಮಾಡಿದ್ಮೇಲೆ ಲೋಕಕ್ಕೂ ನಿನಗೂ ಸಂಬಂಧವೇ ಇಲ್ಲ. ಆ ವಾಕ್ಯ ರೋಮಾಪುರ 12 ಆ ವಾಕ್ಯ ಕೈಲಿಟ್ಕೊಂಡ್ರು ಎಲ್ಲ ಇಲ್ಲಿ ನೋಡ್ರಿ. ಆಮೇಲೆ ಅಷ್ಟೇ ಆಸೆಯಿಂದ ಕರೆದವ್ರ ಹಬ್ಬಕ್ಕೆ ಏನು ತಿನ್ನಲ್ಲ. ಅವಾಗಲೇ ನೀವು ಬರೆದೋಡು ವಾಂತಿ ಬೇದಿ. ಆ ವಾಂತಿ ಬೇದಿ ಸ್ಟಾರ್ಟ್ ಆಗೋಯ್ತು, ನೀನ್ ಅಂಗಗಳನ್ನೆಲ್ಲ ನಡಗಿಸ್ಬಿಟ್ಟೆ ಹೋಗೋದು. ಅಲ್ಲೇಲೂಯ. ಅದಕ್ಕೆ ನಾನು ನೆಣಾಕೊಂಡು ಸಾಯದ ಒಳ್ಳೇದಲ್ವಾ? ಫಸ್ಟ್ ಟೈಮ್ ಅವಾಗ ಹೇಳ್ತಾರೆ ಸಾಯದ ಬಗ್ಗೆ ಮಾತಾಡ್ಬಿಟ್ರೆ ಸಾಯ ಇಂಥವ್ರು ಇದ್ರೆ ಏನು ಹೋದ್ರೆ ಏನು? ಯಾರು ಹೇಳ್ದ ಕೆಳಗಡೆ ಬಿದ್ರು ಕೂಡ ವಿಷಯ ಮಣ್ಣಾಗಿ. ಅಲ್ಲೇಲೂಯ. ರೀ ಎಲ್ಲಡಿಕೆ ತಿನ್ನೋದೇನು, ಅರ್ಶಿನ ಕುಂಕುಮ ಹಾಕೊಳ್ಳೋದೇನು, ತಿತ್ತಿಗೆ ಆಶೆಯಿಂದ ಒಂದೇನು ಸೀರೆ ಇಟ್ಟಿದ್ರು ಹಾಕೊಂಡೆ. ಆ ಸತ್ತೋಗಿರೋ ಆತ್ಮ ಇವ್ರೊಳಗಡೆ ಈಗ ಪಾಠ ಓ ರಬಾ ಶಬಾ ರಬಾ. ದೇವ್ರೆ ನನ್ ಕೈಯಲ್ಲಿ ಆಗಲ್ಲ, ಇವ್ರನ್ನ 2 ವರ್ಷ ಹಂಗೆ ಬಿಡೋದು ಹೇಳ್ಬೇಕು ನಾನು. ತಿಥಿಗೆ ಹೋಗೋದು, ಗಂಟ್ಲೆ ಗಂಟೆ ತಿನ್ನೋದು, ಹಬ್ಬಗಳಿಗೆ ಹೋಗೋದು, ಗಂಟ್ಲೆ ಗಂಟೆ ತಿನ್ನೋದು, ಏನ್ ಸಮರ್ಪಣೆ ನಿಂತು. ಈ ಪ್ರಪಂಚದಲ್ಲಿ ಕ್ರೈಸ್ತರುಗಳು ಹಂಗೆ ಮಾಡೋದು. ನನ್ನ ದೇವರಿಗೆ ಕ್ರೈಸ್ತರ ಅವಶ್ಯಕತೆ ಇಲ್ಲ, ದೇವರ ಮಕ್ಕಳ ಅವಶ್ಯಕತೆ. ದೇವರಿಂದ ಹುಟ್ಟಿದವರು ಬೇಕಾ? ದೇವರಿಂದ ಹುಟ್ಟಿದೆಲ್ಲವೂ ದೇವರ ಶಬ್ದ ಕೇಳ್ತದ. ಇಲ್ಲ ನಾನು ತಿಥಿ ಮಾಡಿಲ್ಲ, 5,000 ಕೊಟ್ಟೆ, ಇಂದು ಪಾಲಾಯ್ತಾ ಅಲ್ಲಿ? ಜಾಂಡ್ರು ನೋಡ್ರಿ ಇವರು, ನಾನು ಹೋಗಿಲ್ಲ 5,000 ಕೊಟ್ಟೆ, ನೆಕ್ಸ್ಟ್ ಬರ್ತಾರೆ 50,000 ಡಮಾರು. ಅಲ್ಲೇ ಇಲ್ಲೂಯ್ಯ. ನಾನು ಎಡೆಕಕ್ಕೆ ಹೋಗಿಲ್ಲ, ಚಿಕನ್ ಮಟನ್ ತಕ್ಕೊಟ್ಟಿದ್ದು ನಾನೇ. ಎಡೆ ಇವ್ರು ಇಕ್ಕಕ್ಕೆ ಹೋಗಿಲ್ವಂತೆ. ದೇಹ ಅಂತ ಹೇಳುವಾಗ ಬೇರೆ ತಲೆ ಕೂದಲು ಮಾತ್ರ ಬರಲ್ಲ, ತಲೆ ಕೂದಲು ಕಣ್ಣು ಎಲ್ಲ ಸೇದ್ರೇನೆ ಒಂದೇ ಅಲ್ವಾ? ನಿಮ್ಗಿನ್ನ ಅರ್ಥ ಆಗಿಲ್ಲ. ಈಗ ನಾವು ಒಂದು ಕೈಯಲ್ಲಿ ಹೊಡಿತಾ ಇದ್ದೀನಿ ಚಪ್ಪಾಳೆ ಬಂತ. ಈಗ ಎಡ ಕೈಯಲ್ಲಿ ಹೊಡೀರಿ, ನೋಡಿ ಶಬ್ದ ಹೆಂಗ್ ಬಂತು. ನಾನು ಹೋಗಿಲ್ಲ, 5,000 ಕೊಟ್ಟೆ. ಅಲ್ಲಿಗೆ ನೀನು ಪಾಲುಗಾರ ಆದ್ರಿ ಅಂತ. ತಿಥಿ ಮಾಡೋದೇನು, ತಿಥಿ ಒಡೆ ಮಾಡೋದೇನು, ಎಡೆ ಇಡೋದೇನು, ಮಸಾಣ ಹತ್ರ ಹೋಗೋದೇನು, ಎಲ್ಲ ಮುಂದೆ ಇದು ಮಾಡೋದೇನು.
ರೋಗ ಬರ್ದಿರ, ದರಿದ್ರ ಬರ್ದಿರ, ಕಷ್ಟ ಬರ್ದಿರ, ಬರಬಾರ ಬರ್ದಿರ, ಇನ್ನೇನು ಬರ್ತದೆ? ನಾನು ಹೇಳ್ದೆ ಬರಲ್ಲ ಇವತ್ತು ಅಂತ, ಕೇಳಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದೇವರು ಎಚ್ಚರಿಸುವಾಗ ಎಚ್ಚರಿಸ್ತಾರೆ, ಖಂಡಿಸುವಾಗ ಖಂಡಿಸ್ತಾರೆ, ಪ್ರೀತಿಸುವಾಗ ಪ್ರೀತಿಸ್ತಾರೆ. ಎಚ್ಚೆತ್ಕೊಳ್ಬೇಕು. ಇಲ್ಲ ಒಂದು ಅಲ್ಲಿರು, ಇಲ್ಲ ಒಂದು ಮಧ್ಯದಲ್ಲಿ ಹೋಗ್ಬಿಡು, ಇಲ್ಲ ಒಂದು ಕರೆಕ್ಟಾಗಿ ನಿಂತ್ಕೊ. ಸುಮ್ಮನೆ ನಾಟಕ ಯಾಕೆ, ಬುಡ್ಬುಡಿಕೆ ಯಾಕೆ, ಬೂಟಾಟಿಕೆ ಯಾಕೆ, ದೇವರ ನಾಮ ದೂಷಣೆ ಯಾಕೆ, ಸಭೆ ದೂಷಣೆ ಯಾಕೆ, ಸಭೆ ಸೇವೆ ದೂಷಣೆ ಯಾಕೆ, ದೇವ ದರ್ಶನಕ್ಕೆ ದೂಷಣೆ ಯಾಕೆ? ವಾಕ್ಯದ ಪ್ರಕಾರ ನಡೆಯಕ್ಕಾಗಲ್ಲ, ಸಭೆ ಬೇಡ. ದೇವ್ರ ಮಾತಾಡೋ ಮಾತುಗಳಿಗೆ ಒಳಗಾಗ್ಲಿಕ್ಕೆ ಆಗ್ತಲ್ಲ, ಸಭೆ ಬೇಡ. ಮಾಡೋದಲ್ಲ ಲೋಕದ ಕಾರ್ಯಗಳು. ಎಷ್ಟೋ ಜನರು ಗಂಡ ಇದ್ಕೊಂಡು, ಇನ್ನೊಬ್ರು ಗಂಡ ಇದ್ಕೊಂಡು, ಈಗ ಗಂಡ ಡೈವರ್ಸ್ ಆಗಿ ಬೇರೆ ಬೇರೆ ಆಗಿ ಅದು ಬೇರೆ, ಜೊತೆಯಲ್ಲಿ ಗಂಡನೇ ಇಟ್ಕೊಂಡು ಇನ್ನೊಬ್ಬರನ್ನ ಮೇಂಟೈನ್ ಮಾಡು. ಮೂರು ಜನ, ನಾಲ್ಕು ಜನ, ಯಾರು ಪ್ರೈಸ್ ವಾಕ್ಯ ಹೇಳ್ತದೆ ವ್ಯಭಿಚಾರ. ಕೆಲವು ಜನರು ಚರ್ಚೆ ಕೂತ್ಕೊಂಡು ಮೆಸೇಜ್ ಮಾಡೋದು, ಬಾಯ್ ಬಾಯ್. ದೇವ್ರೇನ್ ಮಾಡ್ತಾರೆ, ಕೈಯಲ್ಲಿ ಒಂದು ನರ ಹಿಂಗೆ ಎಳಿತಾರೆ, ಚಾನ್ಸ್ ಕೊಡ್ತಾರೆ. ಇವತ್ತು ತಿತ್ಕೊಂತಾರೆ, ನಾಳೆ ತಿತ್ಕೊಂತಾರೆ, ಇವತ್ತು ಚೇಂಜ್ ಆಗ್ತಾರೆ, ನಾಳೆ ನೀನ್ ಚೇಂಜ್ ಆಗಿಲ್ಲ. ಮೈನ್ ಕೈಯಲ್ಲಿ ಒಂದು ನರ ಹಿಂಗೆ ಎಳೆದು ಬಿಟ್ರೆ ಮೆಸೇಜ್ ಮಾಡು. ಆಗಲ್ಲ. ಹುಷಾರ್. ನರ ಎಳೆಯಕ್ಕೂ ಗೊತ್ತು, ನರ ಕುಣ್ಸಕ್ಕೂ ಗೊತ್ತು ನಾನು ದೇವರಿಗೆ. ಹಲ್ಲೆಲೂಯಾ. ಸರ್ವ ಅಂಗದ ಕುರಿತು ಮಾತಾಡ್ತಾ ಇದ್ದೀನಿ, ಸಮರ್ಪಣೆ ಕುರಿತು ಮಾತಾಡ್ತಾ ಇದ್ದೀನಿ. ವಾಕ್ಯ ಬಿಟ್ಟು ನಾನು ಹೋಗ್ತಾ ಇಲ್ಲ. ಏನ್ ದೈವ ಭಕ್ತರ ತರ ಬಂದು ನಿಂತ್ಕೊಂಡ್ಬಿಡೋದು ದೀಕ್ಷಾನದ ಮುಂದ್ಗಡೆ, ಹೆಂಗ ಮುಳುಗಿಸ್ಬಿಡ್ತಾನೆ ಅಪ್ಪ ಅಂತ. ಹಲ್ಲೆಲೂಯಾ. ಮುಳುಗಿದ ತಕ್ಷಣ ಸಾಯಬೇಕಾದ್ರು ನಂಬಿಕಸ್ಥರಾಗಿರ್ಬೇಕು, ನಾವ್ ಹೇಳ್ಬೇಕು. ಹಲ್ಲೆಲೂಯಾ. ಇವ್ರು ಬಂದ್ಮೇಲೆ ಮತ್ತೆ ಪಾಡಿಂದೆ ಪಾಡ್ರ ಯಥಾತ್ವ ಏನಿದೆ, ಒಂದು ಗಾದೆ ಇದೆ. ಹಲ್ಲೆಲೂಯಾ. ಹೊಸ ಸೃಷ್ಟಿಗಳಾಗಿ ಮಾರ್ಪಡಬೇಕು. ನಿನ್ ಸರ್ವವು ದೇವರಿಗೆ ಹೋಮವಾಗಬೇಕು. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ. ಹಲ್ಲೆಲೂಯಾ. ಒಬ್ರಿಗೆ ಊಟ ಹಾಕಕ್ ಮನ್ಸಿಲ್ಲ, ಒಬ್ರಿಗೆ ಸಹಾಯ ಮಾಡಕ್ ಕೈ ಬರಲ್ಲ, ಅವ್ರ ಕಷ್ಟ ಹತ್ಕೊಳಿಕ್ ಬರಲ್ಲ, ಅವ್ರ ಮನೇಲಿ ಅಂತ ಹೇಳಿ ಬರುವಾಗ ಮನೇಲಿ ಸೇರಿಸ್ಕೊಂಡು ಜಾಗ ಕೊಡಕ್ ಆಗಲ್ಲ. ನಿನ್ಗೆ ಯಾಕೆ ದೇವ್ರ ಜಾಗ ಕೊಡ್ಬೇಕು ಪರಲೋಕದಲ್ಲಿ? ನಿನ್ಗೆ ಯಾಕೆ ಪರಲೋಕದಲ್ಲಿ ಕರ್ಕೊಂಡೋಗಿ ನೀನ್ ಸಹಾಯ ಮಾಡ್ಬೇಕು? ಹಲ್ಲೆಲೂಯಾ. ನೀವು ಕ್ರಿಶ್ಚಿಯನ್ ತಾನೆ? ಎಸ್, ಹೌದು ಕ್ರಿಶ್ಚಿಯನ್. ಪಕ್ಕದಲ್ಲಿ ಕೇಳ್ಬೇಕು ಸಾಕ್ಷಿ. ಮೊನ್ನೆ ಯಾರು ಹೇಳ್ತಾ ಇದ್ರು, ಅಯ್ಯೋ ಆ ಮನೇನ ಯಾವಾಗ್ಲೂ ಕ್ರೈಸ್ತರಂತೆ, ಅವರು ಯಾವಾಗ್ಲೂ ಜಗಳದ ಶಬ್ದ ಜಾಸ್ತಿ. ಇಂಥದ್ದು ಸಾಕ್ಷಿಗಳು ಕೇಳಬೇಕು ಗೊತ್ತ ನಾವು. ಇಂಥ ಚರ್ಚ್ ವಿಶ್ವಾಸಿ ಅಂತೆ, ನಿಮ್ ವಿಶ್ವಾಸಿ ಅಂತೆ. ನೋಡ್ರಿ, ಕಷ್ಟಪಟ್ಟು ಬಟ್ಟೆ ಕಟ್ಟಿ, ಕೈ ಕಟ್ಟಿ, ಬಾಯಿ ಕಟ್ಟಿ, ಎಲ್ಲ ಕಟ್ಟಿ ಸೇವೆ ಮಾಡಬೇಕು, ಎಲ್ಲ ಸಹಿಸ್ಕೊಂಡು ಸೇವೆ ಮಾಡಬೇಕು. ನಿಮ್ ವಿಶ್ವಾಸಿ ಅಂತೆ, ಹೆಂಗಿರ್ತದೆ? ನಿಮ್ ಸಭೆಗೆ ಬರ್ತಾರಂತೆ, ಹೆಂಗಿರ್ತದೆ? ಅಲ್ಲಿ ಅಯ್ಯೋ ಕುಡಿದು ಬಿದ್ದಿದ್ದ ಒಬ್ಬ ಬೆತ್ತಲೆ, ಅವ್ರು ನಿಮ್ಮಗ ಅಂತೆ, ಹೆಂಗಿರ್ತದೆ ನಿಮ್ಗೆ? ಅಲ್ಲೆಲ್ಲೂ ಚೆನ್ನಾಗಿರ್ತಲ್ಲ, ನನ್ನ ಮಗನೇ ಹೇಳ್ತೀರಾ? ಇಲ್ಲಿ ನಾವೇ ಅಯ್ಯಯ್ಯೋ ನಮ್ ಸೇವೆನ ಅಂತ ಹಿಂದೆ ಮುಂದೆ ತೊಳೆದಿ ನಾವು ಒಪ್ಕೊಳ್ಳೋರಾಗಿದ್ದೀವಿ ಅಂದ್ರೆ ಪರಲೋಕದಲ್ಲಿ ದೇವ್ರು ಹೆಂಗ ಒಪ್ಕೊಂತಾರೆ ನಮ್ಮನ್ನ? ನಿನ್ನ ಸರ್ವ ದೇಹವನ್ನ ಅಂಗವಾಗಿ ಹೋಮವಾಗಿ ದೇವ್ರಿಗೆ ಸಮರ್ಪಿಸ್ರಿ. ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿ, ವಾಕ್ಯಲ್ಲಿ ಪೂರ್ಣದಲ್ಲಿ ಬರ್ತದೆ ಅಂದ್ರೆ ಪೂರ್ಣವಾಗಿ ಒಪ್ಪಿಸ್ಬೇಕು. ಅರ್ಕಲ್ ಬರ್ಕಲ್ ಜೀವನ ಬೇಡ, ಬೂಟಾಟಿಕೆ ಜೀವನ ಬೇಡ ಅಂತ ದೇವ್ರು ಹೇಳ್ತಾರ. ಕರೆಕ್ಟ್ ಆಗಿರ್ರಿ. ತಿಥಿ ಮಾಡೋರಿಲ್ವಾ ಇಲ್ಲಿ? ಅನ್ಯರ್ ತರ ಫಂಕ್ಷನ್ ಮಾಡೋರಿಲ್ವಾ ಇಲ್ಲಿ? ಯಾವತ್ತು ಇಲ್ದ್ರ ಕೊಬ್ಬು ಸಂಕ್ರಾಂತಿ ದಿನನೇ ಬರ್ತದೆ ಮನೆ ಕೊಬ್ಬು. ಇಲ್ಲ ಕಾಶ್ ಕೊಟ್ಟ ಕಟ್ಟಿ. ಯಾರು ಹೇಳಿದ್ರು ನೀನು ಹಾಕೊಂಬಂದೆ ಅಂತ?
ಇವರಿಗೆ ಒಬ್ಬಟ್ಟು ಯಾವತ್ತು ತಿನ್ಬೇಕು ಅನ್ಸಲ್ಲ, ಉಗಾದಿ ದಿನನೇ ಒಬ್ಬಟ್ಟು ತಿನ್ಬೇಕು ಅನ್ಸಲ್ಲ. ಇಲ್ಲ, ಮಕ್ಕಳು ಉಸಿರು ಅಂತಾರೆ. ಹೇಳಿದ್ರು ಇವರಿಗೆ, ಏಸಪ್ಪ ಉಸಿರು ಅಂತಾರೆ, ಉಸಿರು ಊದ್ಬಿಡು ಅಂತ. ಯಾವತ್ತು ತಿನ್ನಕ್ಕ ಆಸೆ ಪಡ್ದವ್ರದ್ದು ಕಜ್ಜಾಯ ದೀಪಾವಳಿ ದಿನ ತಿನ್ಬೇಕು ಅನ್ಸುತ್ತೆ. ಯಾವತ್ತು ಹೊಡಿದೇ ಇರೋ ಪಟಾಕಿ ದೀಪಾವಳಿ ದಿನನೇ ಹೊಡಿಬೇಕನ್ಸುತ್ತೆ. ಅಲ್ಲೇಲೂಯಾ. ಸುಮ್ಮನೆ ಇಲ್ಲ, ಮಕ್ಕಳು ಉಸಿರು ಅಂತ. ಆಮೇಲೆ ನೀವು ಬರೋಕ್ಕೆ ಆಗದೆ ಇರುವಾಗ ನಾವು ಉಸಿರು ಅಂತ. ಪರಲೋಕಕ್ಕೆ ನೀವು ಬರ್ದೇ ಇರಕ್ ಆಗದೆ ಇರುವಾಗ ನಾವು ನಿಮ್ ನೋಡ್ಬಿಡು ಅಯ್ಯೋ ಉಸಿರು ಅಂತ ನಾವು ಅಂತೀವಿ. ಎಲ್ಲ ಬಿಟ್ಟು ಕಟ್ಟುನಿಟ್ಟಾಗಿರೋದಾದ್ರೆ ನಿಂತ್ಕೊಳ್ರಿ. ಸುಮ್ನೆ ನಿಮ್ ಜೀವನ ಯಾಕೆ ಹಾಳು ಮಾಡ್ಕೊಂತೀರ? ಕಾಲಿಟ್ಬಿಟ್ಟಿದ್ದೀರಾ, ಹಿಂದೆ ತಿರುಗಿ ನೋಡ್ಬೇಡ್ರಿ. ಅದಕ್ಕೆ ವಾಕ್ಯ ಹೇಳ್ತಿದೆ, ಶಿಲುಬೆಯ ಹಿಂದೆ ನಾನ್ ನಡುವೆ ತಿರುಗಿ ನೋಡಲಾರೆ. ನಿಮ್ಮ ಜೀವನದಲ್ಲಿ ಎಷ್ಟು ಸಾರಿ ಎಷ್ಟು ವಿಷಯ ನೀವು ತಿರುಗಿ ನೋಡಿಲ್ಲ, ನಿಮಗೆ ಗೊತ್ತಿಲ್ಲ. ಬಟ್ ಎಲ್ಲೆಲ್ಲ ನೀವು ತಿರುಗಿ ನೋಡಿರುವಂತ ಮಂಡಲಗಳಲ್ಲಿ ನೀವು ಉಪ್ಪಿನ ಸ್ತಂಭ ಆಗ್ಬಿಟ್ಟಿದ್ದೀರಿ. ನಿಮ್ಮ ವಿಷಯಗಳು ಸ್ಟ್ಯಾಚ್ಯೂ ಆಗ್ಬಿಟ್ಟಿದೆ, ಉಪ್ಪಿನ ಸ್ತಂಭ ಆಗ್ಬಿಟ್ಟಿದೆ. ದೇವರು ಲೋಟನ ಹೆಂಡತಿಗೆ ಹೇಳಿದ್ರು ತಿರುಗಿ ನೋಡಬಾರ್ದು. ಲೋಟನ ಹೆಂಡತಿಗಲ್ಲ, ಆ ಫ್ಯಾಮಿಲಿಗೆ ದೇವರು ಹೇಳಿದ್ರು, ನೀವು ಓಡ್ರಿ, ಬೆಂಕಿ ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಯಾರು ತಿರುಗಿ ನೋಡಬೇಡ್ರಿ. ಲೋಟನ ಮಕ್ಕಳು ಸಮರ್ಪಣೆ ಮಾಡಿ ಓಡಿದ್ರು. ಅವ್ರ ಗುರಿ ಮುಟ್ಟಿದ್ರು, ದಡ ಸೇರಿದ್ರು. ಹಲ್ಲೆಲೂಯಾ. ನಿನ್ನ ಓಟದಲ್ಲಿ ಸಮರ್ಪಣೆ ಇರಲಿ. ನಿನ್ನ ಓಟದಲ್ಲಿ ಸಮರ್ಪಣೆ ಇದ್ರೆ ನಿನ್ ದಡದಲ್ಲಿ ಹೋಗಿ ಮುಡ್ತೀಯ, ಸೇಫ್ ಆಗಿರ್ತೀಯ. ಹಲ್ಲೆಲೂಯಾ. ಆದ್ರೆ ಓಡೋ ಟೈಮ್ನಲ್ಲಿ ಲೋಟನ ಹೆಂಡತಿ ಒಂದು ಸಾರಿ ಹಳೆ ಕಾರ್ಯಗಳನ್ನ, ಹಳೆ ವಿಷಯಗಳನ್ನ ತಿರುಗಿ ನೋಡ್ಬಿಟ್ಲು. ವಾಕ್ಯ ಹೇಳ್ತದೆ, ಇವತ್ತಿಗೂ ಅವಳು ಆ ಜಾಗದಲ್ಲಿ ಉಪ್ಪಿನ ಸ್ತಂಭವಾಗೇ ಇದ್ದಾಳ. ಹಲ್ಲೆಲೂಯಾ. ಉಪ್ಪಿನ ಸ್ತಂಭವಾಗಿ ನಿಲ್ತಿರೋ, ದಡದಲ್ಲಿ ಹೋಗಿ ಸೇರ್ತಿರೋ, ಎರಡು ನಿಮ್ಮ ಕೈಯಲ್ಲಿದೆ. ದೇವರು ಹೇಳ್ತಾರೆ, ಸರ್ವ ಹೋಮವಾಗಿ ಅರ್ಪಿಸ್ರಿ. ಕಣ್ಣು, ಕೈ, ಕಾಲು, ನಡೆ, ನುಡಿ, ಕ್ರಿಯೆ, ಕಾರ್ಯ ಪ್ರತಿಯೊಂದು ಅರ್ಪಿಸ್ರಿ. ಆವಾಗ ದೇವರು ದರ್ಶನ ಕೊಟ್ಟಿಲ್ಲ ಅಂದ್ರೆ ಹೇಳ್ರಿ, ಆವಾಗ ದೇವರು ಇಳಿದು ಬಂದಿಲ್ಲ ಅಂದ್ರೆ ಹೇಳ್ರಿ, ಆವಾಗ ದೇವರ ಕರ ಪ್ರಕಟ ಆಗಿಲ್ಲ ಅಂದ್ರೆ ಹೇಳ್ರಿ, ಆವಾಗ ದೇವರ ಸಹಾಯ ನಿಮಗೆ ಬಂದಿಲ್ಲ ಅಂದ್ರೆ ಹೇಳ್ರಿ. ಹಲ್ಲೆಲೂಯಾ. ನಿಜ ಹೇಳ್ರಿ. ದೇವರ ಮಕ್ಕಳಾಗಿ ನಡೀತಾ ಇದೀವ? ಕೆಲ ಜನರು ಮುಗಿಳ್ನಾಗೆ ನಗ್ತಾ ಇದಾರ. ಏನ್ ರಾಜು? ಅನ್ಯ ಜನ ಕೈಯಲ್ಲಿ ಫೋನ್ ಕೊಟ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಫೋನ್ ನೋಡ್ತಾರೆ. ನೀವು ಫೋನ್ ನೋಡಲ್ವಾ? ಅನ್ಯ ಜನರು ಮಾಡುವ ಹಾಗೆ, ಅನ್ಯ ಜನರು ನಡ್ಕೊಳ್ಳುವ ಹಾಗೆ ನೀವು ನಡೀತಾ ಇಲ್ವಾ? ಅವ್ರ ಅನ್ಯರು, ನೀವು ದೇವರ ಮಕ್ಕಳು. ಮತ್ತೆ ದೊಡ್ಡದಾಗಿ ಹೇಳೋದು, ನಾವು ಹೇಳಲೇಬೇಡ. ನೀನ್ ಹೇಳೋ ಅವಶ್ಯಕತೆ ಏನು? ನಿನ್ನೆ ನೋಡಿ ಇವ್ರು ಹೇಳ್ಬೇಕು, ಇವ್ರು ಚರ್ಚಿಗೆ ಹೋಗೋರು ಇವ್ರು ಏಸಪ್ಪನ ಮಕ್ಕಳು ಅಂತ. ನಾವ್ ಹೇಳೋದು, ನಾನು ಏಸಪ್ಪನ ಮಗಳು. ಎಲ್ಲ ಹಂಗೆ ಇರ್ತದೆ. ಏನೋ ಕಸದ ತೊಟ್ಟಿ ಫುಲ್ಲು. ಮತ್ತೆ ಹೇಳೋದು ಯಾರು ಗೊತ್ತಾ? ಕ್ರಿಶ್ಚಿಯನ್. ಹೌದಾ? ಕ್ರಿಶ್ಚಿಯನ್ ಅಂದ್ರೆ ಏನು? ಕ್ರಿಶ್ಚಿಯನ್ ಅಂದ್ರೆ ಏನು? ಕ್ರಿಶ್ಚಿಯನ್. ದೇವ್ರ ಮಕ್ಕಳು ಅಂದ್ರೆ ಏನು? ಸಮರ್ಪಣೆ. ಕ್ರಿಶ್ಚಿಯನ್ ಅಂದ್ರೆ ಏನು? ಕ್ರಿಶ್ಚಿಯನ್. ದೇವ್ರ ಮಕ್ಕಳು ಅಂದ್ರೆ ಏನು? ಸಮರ್ಪಣೆ. ದೇವ್ರ ಮಕ್ಕಳು ಆಗ್ತಾರೆ, ಕ್ರಿಶ್ಚಿಯನ್ ಆಗ್ತೀರಾ? ಚರ್ಚಿಗೆ ಬಂದು ದೀಕ್ಷೆ ತಗೊಂಡಿರೋರು ಬಡ್ಡಿ ಕಾಸು ಕೊಡ್ತಾರೆ, ಸುಳ್ಳು ಹೇಳ್ತಾರೆ, ಹೊಟ್ಟೆ ಕಿಚ್ಚುಪಡೋರು ಇದ್ದಾರೆ, ಲೌಕದ ಪ್ರಕಾರ ಮಾತಾಡೋರು ಇದ್ದಾರೆ, ಕ್ಷಮಾಪಣೆ ಇಲ್ಲ, ಕ್ಷಮಿಸೋ ಮನೋಭಾವ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಒಬ್ಬರ ಮೇಲೆ ಒಬ್ರು ಕೊರತೆ ಹೇಳಬಾರ್ದು. ನೀವು ಯಾರು ನಿಂತ್ಕೊಳ್ರಿ, ಅವ್ರಂಗೆ ಅವ್ರಂಗೆ ತಿಳ್ಕೊಬೇಕು, ಇವರೇ ಸರಿ ಇಲ್ಲ ಅಂತ. ಅವ್ರ ಬಗ್ಗೆ ಇವ್ರ ಬಗ್ಗೆ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ತಿಳ್ಕೊಳ್ಬೇಕು, ಅವರೇ ಸರಿ ಇಲ್ಲ. ಸ್ವಾಮಿ ಅಷ್ಟಿಲ್ದ್ರೆ ಹೇಳಿಲ್ಲ, ಫಸ್ಟ್ ನಿನ್ನ ಕಣ್ಣಲ್ಲಿರೋ ತೆಗಿ ಅಂದ್ರೆ ಯಾರಾದ್ರೂ ಬಂದು ಹಂಗೆ ಹಿಂಗೆ ಅಂತ ಹೇಳ್ಬೇಕು, ತಿಳ್ಕೊಳ್ಬೇಕು ಅವ್ರ ಕಣ್ಣೆಲ್ಲ ಇದೆ ಅಂತ. ಸಿಗರೇಟ್ ಕುಡಿಯೋರಿದ್ದಾರೆ, ಪಾನ್ ಪರಾಕ್ ಹಾಕೋರಿದ್ದಾರೆ, ಎಲೆ ಅಡಿಕೆ ಹಾಕೋರಿದ್ದಾರೆ, ಸುಳ್ಳು ಹೇಳೋರಿದ್ದಾರೆ, ಕಳ್ತನ ಮಾಡೋರಿದ್ದಾರೆ. ಯಾರು? ಕ್ರೈಸ್ತರು. ದೀಕ್ಷೆ ತಗೊಂಡಿರೋರಂತ. ಮನೇಲಿ ಒಂದು ಪ್ರಾರ್ಥನೆ ಇಲ್ಲ, ಕುಟುಂಬದ ಪ್ರಾರ್ಥನೆ ಇಲ್ಲ, ಕುಟುಂಬದ ಆರಾಧನೆ ಇಲ್ಲ.
ಮನೇಲಿ ವಾಕ್ಯ ಇಲ್ಲ. ಸುಳ್ಳು ಹೇಳಬಾರ್ದು. ಮನೇಲಿ ಸೀರಿಯಲ್ ನೋಡೋರಿಲ್ವಾ? ಇಲ್ಲ ಪಾಸ್ಟ್ರೆ, ಫೋನಲ್ಲಿ ಮಾತ್ರ ನೋಡ್ತೀವಿ. ಹಲ್ಲೆಲೂಯಾ. ಅಮ್ಮ ಟಿವಿ ಇಲ್ಲ, ಅದಕ್ಕೆ ನೋಡಲ್ಲ. ಇದೆ, ನೀವು ಭಾಗ್ಯವಂತರು. ಫೋನ್ ಯಾವ್ದಿದೆ? ಅಲ್ಲ, ನಿಮ್ಮ ಹತ್ರ ಫೋನ್ ಯಾವ್ದಿದೆ? ಅದಕ್ಕೆ ನೋಡ್ರಿ. ಹೌದಾ? ಒಳ್ಳೇದು, ದೇವ್ರ ಆಶೀರ್ವಾದ ಮಾಡಿ. ಟಿವಿ ನೋಡೋರಿಲ್ವಾ? ಕಂಕನ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಪುಟ್ಟದ ಮೇಲೆ ಲಕ್ಷ್ಮಿ, ಅಟ್ಟದ ಮೇಲೆ ಲಕ್ಷ್ಮಿ, ಬಿಗ್ ಬಾಸ್ ಯಾರು ಗೆದ್ದಿದ್ದು ನೋಡ್ರಿ. ಎಲ್ಲ ಹೆಂಗೆ ಹೇಳ್ತಾರೆ, ಗಿಲ್ಲಿ ಗಿಲ್ಲಿ. ಹಲ್ಲೆಲೂಯಾ. ಅರ್ಥ ಏನು? ಎಲ್ಲ ಕಳ್ರಿ ಅಂತ. ಹಲ್ಲೆಲೂಯಾ. ಬಿಗ್ ಬಾಸ್ ನೋಡಿಲ್ವಾ? ಫಿಲಿಮ್ಗಳು ನೋಡಲ್ವಾ? ಮೊನ್ನೆ ಯಾವ್ದು ಫಿಲಿಮ್ ನೋಡಿದ್ವಿ ನೀವು? ಲಾಸ್ಟ್ ಟೈಮ್ ಹೋಯ್ತಲ್ಲ, ಯಾವ್ದು ಫಿಲಿಮ್ ನೋಡಿದ್ ಮೊನ್ನೆ? ಹೊಸ ಫಿಲಿಮು ಕಾಂತಾರ ಫಿಲಿಮ್ಗೆ ಜನ ಹೋಗಿದ್ರಿ? ಹೋಗಿದ್ದಾನಪ್ಪ? ಹೋಗಿದ್ದಾ? ಕಾಂತಾರ ಫಿಲಿಮ್ಗೆ ಹೋಗಿಲ್ಲ? ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿಲ್ವಾ? ಮತ್ತೆ ಯಾವ ಫಿಲಿಮ್ ಡೌನ್ಲೋಡ್ ಮಾಡ್ಕೊಂಡಿದ್ದು? ಯಾವ್ದು? ಚಿಕ್ಕ ಚಿಕ್ಕ ಮಕ್ಕಳಿಗೆ ಫೋನ್ ಕೊಡಿಸ್ತೀವಿ ನಾವು. ಈಗೆಲ್ಲ ಹೆಂಗ್ ಗೊತ್ತಾ? ಚಿಕ್ಕ ಮಕ್ಕಳಂದ್ರೆ ಯಾರು? ಮೆಚೂರ್ಡ್ ಬರ್ದೇ ಇರೋರು ಚಿಕ್ಕ ಮಕ್ಕಳಂತೆ. ಮೆಚೂರ್ಡ್ ಬಂದಿದ ತಕ್ಷಣ ದೊಡ್ಡವರಂತೆ. ಮದುವೆ ಮಾಡ್ಬಿಟ್ರಿ ನಾಳೆನೆ, ದೊಡ್ಡವರಾಗ್ಬಿಡೋರು. ಕೆಲ ಜನರ ಮಕ ಎಲ್ಲ ಚಪಾತಿ ಆಗ್ತಾ ಇದ್ರು. ಪಾಸ್ಟ್ರು ಚಪಾತಿ ತೀಡ ಕೋಲ್ ತಗೊಂಡು ತೀಡಿ ತೀಡಿ ಹಾಕ್ಬಿಟ್ರು. ಹಲ್ಲೆಲೂಯಾ. ಚಪಾತಿ ತೀಡಿದ ಮೇಲೆ ದೇವ್ರ ತವ ಇಟ್ಟಿದಾರ, ತವದಲ್ಲಿ ಹಾಕಿ ನಿಮ್ಮನ್ನು ಸುಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನೀವು ಒಳ್ಳೆ ರೊಟ್ಟಿ ಆಗ್ಬೇಕು. ಹಲ್ಲೆಲೂಯಾ. ಫಿಲಿಮ್ ನೋಡಬೇಡ್ರಿ, ಸೀರಿಯಲ್ ನೋಡಬೇಡ್ರಿ, ಫೋನ್ಗಳಲ್ಲಿ ಡಬಲ್ ಮೀನಿಂಗ್ ವಿಡಿಯೋಗಳು ನೋಡಬೇಡ್ರಿ, ಶಾರ್ಟ್ ವಿಡಿಯೋಗಳು ನೋಡಬೇಡ್ರಿ. ಹಲ್ಲೆಲೂಯಾ. ಇದೆಲ್ಲ ದೇವರ ಮಕ್ಕಳಿಗೆ ಯೋಗ್ಯವಾದದಲ್ಲ. ಇದೆಲ್ಲ ಅನ್ಯರು ಮಾಡುವಂತ ಕಾರ್ಯ. ಮತ್ತೆ ದೇವ್ರ ಮಕ್ಕಳು ಏನ್ ಮಾಡಬೇಕು? ಕೈ ಕಾಲು ಬಾಯಿ ಎಲ್ಲ ಮುಚ್ಕೊಂಡು ಸೈಲೆಂಟ್ ಆಗಿದ್ರೆ ಸಾಕು. ಮಿಕ್ಕಿದೆಲ್ಲ ದೇವ್ರು ಮಾಡ್ತಾರ. ನೀವು ದೇವ್ರ ಮಕ್ಕಳಾಗಿದ್ರೆ ಸಾಕು, ನೀವು ಸಮರ್ಪಣೆ ಮಾಡ್ರೆ ಸಾಕು. ನನ್ನ ಟೈಮ್ 11:15 ನಿಲ್ಲಿಸ್ತೀನಿ, ಭಯಪಡ್ಬೇಡ್ರಿ. 2.5 ನಿಮಿಷ ಇದೆ, ಮುಗ್ದೋಯ್ತು ಪ್ರಸಂಗ, ಮುಗ್ದೋಯ್ತು. ನಾನು ಪ್ರಸಂಗ ಜಾಸ್ತಿ ಹೋಗಲ್ಲ ಇವತ್ತು. ಇಷ್ಟು ಅರ್ಗಿಸ್ಕೊಂಡ್ರೆ ಸಾಕು. ನೀವು ಇಷ್ಟು ಅರ್ಗಿಸ್ಕೊಂಡ್ರೆ ಸಾಕು. ನಾಳೆನೆ ದೇವ್ರ ಮಕ್ಕಳಾಗ್ಬಿಡ್ತೀರ. ಇಲ್ಲ, ದೇವದ ಮಕ್ಕಳಾಗ್ಬಿಡ್ತೀರ. ದೇವದ ಮಕ್ಕಳಾಗ್ಲಿಕ್ಕೆ ಆಸೆನ, ದೇವ್ರ ಮಕ್ಕಳಿಗೆ ಆಗ್ಲಿಕ್ಕೆ ಆಸೆನ? ದೇವ್ರ ಮಕ್ಕಳಾಗಬೇಕಂದ್ರೆ ಇವತ್ತು ದೇವ್ರು ಮಾತಾಡಿದ ಮಾತುಗಳು ಕೇಳಲೇಬೇಕು. ನೀವು ಫಿಲಿಮ್ ನೋಡಬಾರ್ದು, ಸೀರಿಯಲ್ಗಳು ನೋಡಬಾರ್ದು, ಬೇಡದಿರೋ ವಿಡಿಯೋಗಳು ಫೋನಲ್ಲಿ ನೋಡಬಾರ್ದು, ಬೇಡದಿರೋ ಮೆಸೇಜ್ಗಳು ಮಾಡಬಾರ್ದು. ಹಲ್ಲೆಲೂಯಾ. ಬೇರೆ ಹುಡುಗಿಯ ಫೋಟೋ ನೀನು ಇನ್ಸ್ಟಾಗ್ರಾಮ್ ಮೇಲೆ ಹಾಕಬಾರ್ದು, ಬೇರೆ ಹುಡುಗನ ಫೋಟೋ ಇನ್ಸ್ಟಾಗ್ರಾಮ್ ಮೇಲೆ ಹಾಕಬಾರ್ದು. ಹಲ್ಲೆಲೂಯಾ. ಹಾಕಕ್ ನೀನ್ ಯಾರು? ಇನ್ಸ್ಟಾಗ್ರಾಮ್ ನೀನ್ ಮಾತ್ರ ನೋಡಕ್ಕಿದ್ಯಾ? ಎಲ್ಲರೂ ನೋಡ್ತಾರ. ಫೇಸ್ಬುಕ್ ನೀನು ಮಾತ್ರ ನೋಡಕ್ಕಿದ್ಯಾ? ಎಲ್ಲರೂ ನೋಡ್ತಾರ. ಯೂಟ್ಯೂಬ್ ನೀನು ಮಾತ್ರ ನೋಡ್ಲಿಕ್ಕಿದೆ? ಎಲ್ಲರೂ ನೋಡ್ತಾರ. ಹಲ್ಲೆಲೂಯಾ. ಎಲ್ಲಾದ್ರಲ್ಲೂ ಕಾಯಿ ಕಟ್ ಬಾಯ್ ಮುಚ್ಚಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮದುವೆ ಆಗಿ ಯಾರ್ದೋ ಒಂದು ಹುಡುಗಿದ ಫೋಟೋ ಹಾಕೊಂಡು ಇವಳು ಯಾರು? ಇದೆಲ್ಲ ಯಾಕೆ? ಅವಳು ಯಾರೋ ಚೆನ್ನಾಗಿದೆ ಕಣ್ಣು ಅಂತ ಹಾಕೊಂಡೆ ನೀನು. ಇದು ಯಾರ್ದು ಕಣ್ಣು? ಇಷ್ಟು ಹತ್ತಿರದಿಂದ ಫೋಟೋ ತೆಗೆದಿದಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನ್ ಎಂತಿದ್ ನೀನ್ ಹಾಕೊಂಡ್ರೆ ಸಾಕು, ನಿನ್ನ ಗಂಡನ್ ನೀನ್ ಹಾಕೊಂಡ್ರೆ ಸಾಕು. ಮತ್ತೊಬ್ರದ್ದು ಬೇಡ, ಮತ್ತೊಬ್ರ ಸಮಾಚಾರ ಬೇಡ, ಮತ್ತೊಬ್ರದ್ದು ವಿಷಯ ಬೇಡ, ಮತ್ತೊಬ್ರ ಮನೆ ಕತೆ ಬೇಡ. ನಾ ಮನೆಗೆ ಕೂತ್ಕೊಂತೀವಿ, ಅವ್ರ ಮನೆ ಬಗ್ಗೆ ಮಾತಾಡ್ತೀವಿ. ನಮ್ಮ ಮನೆ ಬಗ್ಗೆ ಮಾತಾಡ್ರೆ ಸಾಕು. ನಮ್ದೇ ಹೆಬ್ಬಾಗಲು. ಹಲ್ಲೆಲೂಯಾ.
ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ತೀವಿ. ಒಬ್ಬರ ಮೇಲೆ ನಾವು ಕೊರತೆ ಹೇಳಬಾರ್ದು, ಒಂದು ವಾಕ್ಯ ಹೇಳ. ಒಬ್ಬರ ಮೇಲೆ ನಾವು ಚಾಡಿ ಹೇಳಬಾರ್ದು. ಚಾಡಿ ಚಾಡಿ ಅಂದ್ರೆ ಏನು? ನೋಡಿ, ಪಾಪ ಇವ್ರು ಕುತ್ಕೊಂಡು ಕೇಳಿದ್ರು ಬಿಡ್ತಾರೇನೋ ಬಿಡ್ತಾರ, ಬಾಣಗಳು ಬಿಡ್ತಾನೆ ಅವ್ರೆ. ಚಾಡಿ ಚಾಡಿ ಹೇಳ್ಬೇಕಾದ್ರೆ ಮುಂದಗಡೆ, ಕೊರತೆಗಳು ಹೇಳ್ಬೇಕಾದ್ರೆ ಮುಂದಗಡೆ, ಒಬ್ಬರ ಬಗ್ಗೆ ತಪ್ಪು ಕಂಡಿಡ್ದು ಹಂಗೆ ಅವ್ರು ನಿಲ್ಸ್ಬೇಕಂದ್ರೆ ಮುಂದಗಡೆ. ನಿಜ ಹೇಳ್ರಿ, ನಿಮ್ಮ ತಪ್ಪುಗಳ ದೇವ್ರು ಬಯಲ್ ಮಾಡಿದ್ರೆ ಹೆಂಗಿರ್ತದೆ? ಸುಂದರವಾಗಿರ್ತದೆ. ಅಲ್ಲೇಲೂಯ. ಫಸ್ಟ್ ನಾವು ಸರಿ ಇದ್ರೆ ಸಾಕು. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ, ಇನ್ನೊಬ್ರ ಕೊರತೆ ಬೇಕಾಗಿಲ್ಲ, ಇನ್ನೊಬ್ರ ತಪ್ಪು ಹುಡುಕ್ಬೇಡ್ರಿ. ನಿಮ್ಮಲ್ಲಿರೋ ತಪ್ಪು ಹೇಳ್ಬಿಟ್ಟು ಸರ್ವಾಂಗ ಹೋಮ ಮಾಡ್ಕೊಂಡು ಇದ್ಬಿಟ್ರೆ ಸಾಕು. ಅಲ್ಲೇಲೂಯ. ಎಲ್ಲರ ಕಣ್ಣಿಗೆ ಮೊದಲು ಇನ್ನು ಹೋಯ್ತಾ ಇರಬೇಕು, ಎಲ್ಲರ ಕಣ್ಣಿಗೆ ಮುಚ್ಚಿ ಪ್ರೇಮ ಮಾಡೋಣ. ಅಲ್ಲೇಲೂಯ. ಎಲ್ಲರೂ ಒಪ್ಪಿಸಿಕೊಡ್ರಿ. ಕ್ರೈಸ್ತರು ಬೇಕಾಗಿಲ್ಲ ಯೇಸುವಿಗೆ, ದೇವರ ಮಕ್ಕಳು ಬೇಕು ಯೇಸುವಿಗೆ. ಇಲ್ಲಿವರೆಗೂ ಕ್ರೈಸ್ತರಾಗಿ ನೀವು ಜೀವಿಸ್ತಾ ಇದ್ರೆ ದೇವರು ಹೇಳ್ತಾ ಇದಾರೆ, ಇವತ್ತಿನಿಂದ ದೇವರ ಮಕ್ಕಳಾಗಿ ಮಾರ್ಪಡ್ರಿ. ನಿನ್ನ ಕಣ್ಣು ದೇವರ ಮಗುವಿನ ಕಣ್ಣಾಗಿ ಮಾರ್ಪಡಲಿ. ನಿನ್ನ ಬಾಯಿ ದೇವರ ಮಗುವಿನ ಬಾಯಾಗಿ ಮಾರ್ಪಡಲಿ. ನಿನ್ನ ಕೈ ಕಾಲು, ನಿನ್ನ ಅಂಗಾಂಗಗಳು ದೇವರ ಮಕ್ಕಳ ಅಂಗಗಳಾಗಿ ಮಾರ್ಪಡಲಿ. ಹಲ್ಲೆಲೂಯ. ಎಷ್ಟು ತಪ್ಪುಗಳು, ಎಷ್ಟು ತಪ್ಪುಗಳು, ಎಷ್ಟು ತಪ್ಪುಗಳು. ಅನ್ಯರು ಆ ರೀತಿ ಮಾಡಿರೋ ತಪ್ಪುಗಳನ್ನ ಮಾಡುವಂತಾಗಿದ್ದೇವೆ. ಇವತ್ತು ನೀನು ಬದಲಾಗಬೇಕು, ಇವತ್ತು ನೀನು ಮಾರ್ಪಡಬೇಕು, ಇವತ್ತು ನೀನು ಸಮರ್ಪಿಸಬೇಕು. ನೂತನ ಮನಸ್ಸನ್ನ, ನೂತನ ಹೃದಯವನ್ನ ಇವತ್ತು ನೀನು ಧರಿಸ್ಕೊಳ್ಬೇಕು. ಪೂರ್ವ ಕಾರ್ಯಗಳು ಸಾಯಲಿ, ಎಲ್ಲ ಹೊಸದಾಗಿ ಮಾರ್ಪಡಲಿ, ಎಲ್ಲ ಹೊಸದಾಗಿ ಮಾರ್ಪಡಲಿ. ಸರ್ವಶಕ್ತನಾದ ದೇವರೇ, ಸರ್ವ ಅಂಗದ ಕುರಿತು ನೀವು ಮಾತಾಡಿದ್ರಿ. ಸರ್ವ ಅಂಗಗಳು ಪರಿಶುದ್ಧವಾಗಿದ್ರೆ, ಸರ್ವ ಅಂಗಗಳು ನೀನು ಮೆಚ್ಚದಾದ್ರೆ, ನೀನ್ ಅಂತವ್ರಿಗೆ ದರ್ಶನ ಕೊಡ್ತೀಯ, ಅಂತವ್ರಿಗೆ ನೀನ್ ಏನ್ ಬೇಕಂತ ಕೇಳ್ತೀಯ, ಅಂತವ್ರ ಮುಂದಗಡೆ ನೀನು ಪ್ರಕಟವಾಗ್ತೀಯ. ಆ ಒಂದು ಕಾರ್ಯ ನನ್ನ ಜೀವಿತದಲ್ಲಿ ಇವತ್ತಿನಿಂದ ನಡೀಲಿ, ಅದು ಸಂಭವಿಸಲಿ, ಅದು ಪ್ರಾಪ್ತವಾಗಲಿ, ಪ್ರಾಪ್ತವಾಗಲಿ. ಒಪ್ಪಿಸಿದ್ದೇವೆ, ಕಾರ್ಯ ಮಾಡ್ರಿ. ಬಿಡಬೇಕಾದ ಅನೇಕ ಕಾರ್ಯಗಳು ಒಳಗಡೆ ಇದೆ, ಬಿಡಕ್ಕಾಗ್ತಾ ಇಲ್ಲಪ್ಪ. ತ್ಯಜಿಸಬೇಕಾದ ವಿಷಯಗಳು ಇನ್ನ ಅನೇಕ ಇದೆ, ತ್ಯಜಿಸಕ್ ಆಗ್ತಾ ಇಲ್ಲಪ್ಪ. ಬಿಟ್ಟು ಓಡಬೇಕಾದ ಕಾರ್ಯಗಳು ಬಿಟ್ಟು ಓಡ್ಲಿಕ್ಕೆ ಆಗ್ತಾ ಇಲ್ಲ. ನಾನ್ ದೇವ್ರ ಮಗ, ದೇವ್ರ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲಪ್ಪ. ಆದ್ರೆ ಇವತ್ತು ನೀವು ಮಾತಾಡ್ತಾ ಇದ್ರ, ಇಲ್ಲಿವರೆಗೂ ನಾನು ಕ್ರೈಸ್ತಳಾಗಿ ಜೀವಿಸ್ಬಿಟ್ಟೆ. ಆದ್ರೆ ಇವತ್ತು ನೀವು ಮಾತಾಡಿದ್ರಿ, ನನಗೆ ಕ್ರೈಸ್ತರು ಬೇಕಾಗಿಲ್ಲ, ನನಗೆ ದೇವರ ಮಕ್ಕಳು ಬೇಕು ಅಂತ. ಇವತ್ತಿನಿಂದ ನಾನು ಅದಕ್ಕಾಗಿ ಒಪ್ಪಿಸ್ತೇನೆ, ಇವತ್ತಿನಿಂದ ಅದಕ್ಕಾಗಿ ನಾನು ಸಮರ್ಪಿಸ್ತೇನೆ. ದೇವರ ಮಗನಾಗಿಯೂ ದೇವರ ಮಗಳಾಗಿಯೂ ನಮ್ಮನ್ನ ಒಪ್ಪಿಸ್ತಾ ಇದ್ದೇವೆ. ಒಂದು ಸಾನ್ನಿಧ್ಯ ಅಂತವ್ರ ಮೇಲೆ ಇಳಿಲಿ, ಒಂದು ಮಹಿಮೆ ಅಂತವ್ರ ಮೇಲೆ ಇಳಿಲಿ, ಅಂತವ್ರ ಮೇಲೆ ದೇವರ ಶಕ್ತಿ ಇಳಿಲಿ. ಸರ್ವಾಂಗ ಹೋಮವಾಗಿ ಇವತ್ತು ಮಾರ್ಪಡಲಿ ಇವರುಗಳ ದೇಹ. ರಬ ಶವಾದಾಡಗಾದಬ. ದೊಡ್ಡ ಕಾರ್ಯ ಮಾಡ್ರಿ, ದೊಡ್ಡ ಕಾರ್ಯ ಮಾಡ್ರಿ. ಓ ರಬಾದಾಡಗಾದಬು ಶಬ್ದವಾದಗಾರಗಸಿ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದೇವೆ. ಕಾರ್ಯ ಮಾಡಿ, ಆಳ್ವಿಕೆ ಮಾಡಿ ನಡೆಸಿ. ನಮ್ಮನ್ನೇ ನಾವು ತಗ್ಗಿಸ್ತೀವಿ, ನೀವೆಚ್ಚಿಸಲ್ಪಡಬೇಕು. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಎಲ್ಲವನ್ನ ಕ್ರಿಸ್ತೇಶುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ, ನಮ್ಮ ದೇವರ ಪ್ರೀತಿಯೂ, ಪವಿತ್ರಾತ್ಮನ ಅನ್ಯೂನ್ಯತೆಯೂ, ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನು ಬರಣದನಕವಿರಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯ.
ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.